ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರನ್ನ ಆ ಕರ್ತನು ಪರಲೋಕದ ಅರಸನು ಸಮಾಧಾನದಿಂದಲೂ ಶಾಂತಿಯಿಂದಲೂ ಆರೋಗ್ಯದಿಂದಲೂ ತುಂಬಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಈ ದಿನದ ವಿಡಿಯೋನ ಒಂದು ಟಾಪಿಕ್ ಏನೆಂದರೆ ಬಿದ್ದಿರುವ ಸ್ಥಳದಿಂದ ಎದ್ದೇಳು ಎಂಬುದಾಗಿ. ಬಿದ್ದಿರುವ ಸ್ಥಳದಿಂದ ಎದ್ದೇಳು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಜೀವಂತವಾಗಿದ್ದರೂ ಕೂಡ ಸೋತವರಂತೆ ನಮಗೆ ಭಾಸವಾಗ್ತಾ ಇರ್ತದೆ. ಕಾಲುಗಳು ನಡೆಯುತ್ತಾ ಇರಬಹುದು, ಆದರೆ ಕನಸುಗಳು ನಿಂತು ಹೋಗಿರುತ್ತವೆ. ಕಣ್ಣುಗಳು ನೋಡುತ್ತಿರಬಹುದು, ಆದರೆ ಭವಿಷ್ಯ ಕಾಣೋದಿಲ್ಲ. ಬಾಯಿಂದ ನಗಬಹುದು, ಆದರೆ ಹೃದಯದಿಂದ ಅಳುತ್ತಾ ಇರುತ್ತೇವೆ. ಮುಖದಲ್ಲಿ ನಮಗೆ ಮೇಲ್ನೋಟಕ್ಕೆ ನಾವು ನಗುವಂತಿರುತ್ತದೆ, ಆದರೆ ಹೃದಯದಲ್ಲಿ ಎಷ್ಟೋ ಭಾರ, ಎಷ್ಟೋ ಭಯ, ಎಷ್ಟೋ ಚಿಂತೆ ಅದು ನಮ್ಮನ್ನ ಬೀಳುವಂತೆ ಮಾಡಿಬಿಡುತ್ತದೆ. ಒಂದೆರಡು ವರ್ಷ ಅಲ್ಲ, ಅನೇಕ ದಿನಗಳವರೆಗೂ ಅನೇಕ ಕಷ್ಟಗಳು ನಮ್ಮನ್ನ ಕುಗ್ಗಿಸುವುದಕ್ಕೆ ಪ್ರಯತ್ನಿಸುತ್ತಿರುತ್ತವೆ. ದೇವರ ವಾಕ್ಯ ಇವತ್ತು ನಿಮಗೂ ನನಗೂ ಒಂದು ಮಾತು ಹೇಳುತ್ತದೆ, ಬಿದ್ದಿರುವ ಸ್ಥಳದಿಂದ ಎದ್ದೇಳು ಎಂಬುದಾಗಿ. ಹಾಗಾದರೆ ದೇವರ ವಾಕ್ಯದಲ್ಲಿ ನಾವು ಓದುವಾಗ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದ ಅದರ 5ನೇ ವಚನ ಮತ್ತು 6ನೇ ವಚನ, ಪ್ರತ್ಯೇಕವಾಗಿ 6ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೋಹಾನ 5:6ನೇ ವಚನ, ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳುತ್ತದೆ ನೋಡಿದಲ್ಲಿ ಹೇಳುತ್ತದೆ, ಅವನು ಬಿದ್ದಿರುವುದನ್ನು ಯೇಸು ಕಂಡು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಅಂತ ಹೇಳುತ್ತಾ ಇದೆ. ಹಾಗಾದರೆ ಅವನು ಬಿದ್ದಿದ್ದಾನೆ. ಬಿದ್ದಿದ್ದಾನೆ ಅಂದರೆ ಎಡವಿ ಬೀಳುವುದಲ್ಲ, ಸಣ್ಣ ಗಾಯವಲ್ಲ, ಸಡನ್ ಆಗಿ ಅಲ್ಲ. ನಮ್ಮ ಸಮಸ್ಯೆ ಒಂದು ದಿನದ್ದಲ್ಲ, ನಮ್ಮ ಸಮಸ್ಯೆ ಅನೇಕ ದಿನಗಳದು, ಅನೇಕ ತಿಂಗಳುಗಳದು, ಅನೇಕ ವರ್ಷಗಳದು. ಇಲ್ಲಿ ಇವನ ಸಮಸ್ಯೆ, ಇವನ ಬೀಳುವಿಕೆ ಎಷ್ಟು ವರ್ಷ? 38 ವರ್ಷ. ನೀವು ಮೇಲ್ಗಡೆ ಓದಿದರೆ 3ನೇ ವಚನದಲ್ಲಿ ಹೇಳುತ್ತದೆ, ಬೆತ್ಸದ ಎಂದು ಹೆಸರು, ಅಲ್ಲಿ 5 ಮಂಟಪಗಳಿವೆ. ಅಲ್ಲಿ ಬೆತ್ಸದ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಬೆತಸ್ತ ಅನ್ನುತ್ತಾರೆ, ಬೆತ್ಸಾಯಿದ ಅನ್ನುತ್ತಾರೆ, ಬೆತ್ಸದ ಅನ್ನುತ್ತಾರೆ. 3 ಪದ ಹೇಗಾದರೂ ಆಗಲಿ, ಅಲ್ಲಿ 5 ಮಂಟಪಗಳಿವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಮಂಟಪಗಳಿದಾವೆ. 5 ಮಂಟಪಗಳಂದ್ರೆ ಮಧ್ಯದಲ್ಲಿ ನೀರಿರುತ್ತೆ, ಸುತ್ತಲೂ ಮಂಟಪಗಳಿರ್ತವೆ. ಜೋಪಡಿಗಳ ತರ, ಮನೆಗಳ ತರ 5 ಇರ್ತದೆ, 4, 5 ಇರ್ತದೆ. ಅಲ್ಲಿ ಏನಾಗಿದ್ದರು? ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈಯೊಣಗಿದವರು ಬಿದ್ದುಕೊಂಡಿರುವರು. ಅನೇಕರು ಬಿದ್ದುಕೊಂಡಿದ್ದಾರೆ. ಇವನೊಬ್ಬನೇ ಅಲ್ಲ, ಅಲ್ಲಿ ಅನೇಕರಿದ್ದಾರೆ. ಇವತ್ತು ಸಮಸ್ಯೆ ನಮ್ಮ ಒಬ್ಬರಿಗೇ ಅಲ್ಲ. ಕೆಲವರು ಹೇಳ್ತಾರೆ, ನನಗೇ ಯಾಕೆ ಈ ಕಷ್ಟ, ನಾನೇ ಯಾಕೆ ಬಿದ್ದಿದ್ದೇನೆ, ನನ್ನ ಕುಟುಂಬ ಯಾಕೆ ಬಿದ್ದಿದೆ ಅಂತ ಕೇಳುತ್ತಾರೆ. ನೀವು ಮಾತ್ರ ಅಲ್ಲ ಬಿದ್ದಿರೋರು ಅನೇಕರಿದ್ದಾರೆ. ಕೆಲವರು ತಿಂಗಳಿಂದ ಬಿದ್ದಿರಬಹುದು, ವರ್ಷದಿಂದ ಬಿದ್ದಿರಬಹುದು. ನೀವು ಆಸ್ಪತ್ರೆಗಳಿಗೆ ಹೋಗುವಾಗ ಬೆಂಗಳೂರಲ್ಲಿ ಒಂದು ವೇಳೆ ನಿಮ್ಮಾನ್ಸು, ಒಂದು ವೇಳೆ ಕಿಡ್ವಾಯ್ ಹಾಸ್ಪಿಟ್ಲ್ ಇಲ್ಲೆಲ್ಲ ಹೋದರೆ ಕೆಲವರು ಸುಮಾರು ದಿನಗಳಿಂದ ಇರ್ತಾರೆ. ಆಸ್ಪತ್ರೆಗೆ ಹೋದಾಗ ಪಕ್ಕದಲ್ಲಿರೋರು ಕೇಳ್ತಾರೆ, ಯಾವಾಗ ಬಂದ್ರಿ ನೀವು ಅಂತ ಕೇಳ್ತಾರೆ. ಅಯ್ಯೋ, ನಾನು 1 ತಿಂಗಳಿಂದ ಇಲ್ಲೇ ಇದ್ದೀನಪ್ಪ ಅಂತಾರೆ. ಆಗ ಪಕ್ಕದಲ್ಲಿರೋರು, ನೀವು ಬಂದು 1 ತಿಂಗಳೇ ಆಯಿತು, ನಾವು 6 ತಿಂಗಳಿಂದ ಇಲ್ಲೇ ಇದ್ದೀವಿ ಅಂತಾರೆ. ಅಲ್ವಾ? ಆಸ್ಪತ್ರೆಗಳು, ಈಗಿನ ಕಾಲದಲ್ಲಿ ಆಸ್ಪತ್ರೆಗಳು 6 ತಿಂಗಳು ಸುಮ್ಮನೆ ಆಗುತ್ತಾ? ಇನ್ನೂ ಜಾಸ್ತಿ ಆದರೆ ನಮ್ಗೆ ಇರಕ್ಕಾಗಲ್ಲ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅಲ್ಲಿ ನೋಡುತ್ತೇವೆ, ಅನೇಕರಿದ್ದಾರೆ. ಇವರು ಮಾತ್ರ ಅಲ್ಲ, ಅನೇಕರಿದ್ದಾರೆ. ಆದರೆ ಗಮನಿಸಿ ನೋಡ್ರಿ, 38 ವರ್ಷಗಳಿಂದ ಅಸ್ವಸ್ಥನಾಗಿದ್ದನು. 38 ವರ್ಷ, ಅಲ್ಲಿ ಮುಂದೆ ಹೇಳ್ತದೆ 38 ವರ್ಷ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಏನಾಗಿದ್ದ ಅವನ ರೋಗ? ಎಷ್ಟು ದಿನಗಳಿಂದಿದೆ? 38 ವರ್ಷಗಳ ರೋಗ. ಅವನಿಗೆ 38 ವರ್ಷ ಅಲ್ಲ, 38 ವರ್ಷಗಳಿಂದ
ರೋಗ ಇತ್ತು ಅಂತ ನಾವು ನೋಡುತ್ತಾ ಇದ್ದೇವೆ. ಕೆಲವರು ಏನು ಹೇಳ್ತಾರೆ, 1 ವರ್ಷ ಆಗಿದ ತಕ್ಷಣ 1 ವರ್ಷ ಆಯಿತು ದೇವರು ನನಗೆ ಸೌಖ್ಯ ಮಾಡಲಿಲ್ಲ, 2 ವರ್ಷ ಆಯಿತು ನನ್ನ ಸಾಲ ತೀರಲಿಲ್ಲ, 5 ವರ್ಷ ಆಯಿತು ನನ್ನ ಕುಟುಂಬ ಸರಿ ಹೋಗಲಿಲ್ಲ, 10 ವರ್ಷ ಆಯಿತು ನನಗೆ ಗರ್ಭಫಲ ಬರಲಿಲ್ಲ, ಇಷ್ಟು ವರ್ಷ ಆಯಿತು ನನಗೆ ಜಾಬ್ ಸಿಗಲಿಲ್ಲ. ನಾವೇನು ಮಾಡ್ತೀವಿ, ವರ್ಷಗಳನ್ನು ಎತ್ತಿ ತೋರಿಸ್ತೇವೆ. ಇಷ್ಟು ತಿಂಗಳಾಯಿತು, ಇಷ್ಟು ವರ್ಷ ಆಯಿತು. ಕೇವಲ ಅದು ತಿಂಗಳು ವರ್ಷ ಅಲ್ಲ, ಒಂದು ತಿಂಗಳಲ್ಲಿ ಎಷ್ಟು ದಿನ, ಆ ದಿನಗಳಲ್ಲಿ ಎಷ್ಟು ಗಂಟೆಗಳು, ಆ ಗಂಟೆಗಳಲ್ಲಿ ಎಷ್ಟು ನಿಮಿಷಗಳು, ಎಷ್ಟು ಸೆಕೆಂಡ್ಗಳು, ಒಂದೊಂದು ಸೆಕೆಂಡ್ ನಮಗೆ ಚುಚ್ಚಿ ಹೇಳ್ತಾ ಇರುತ್ತೆ, ನಿನಗೆ ರೋಗ ಇದೆ, ನಿನಗೆ ಸಾಲ ಇದೆ, ನಿನಗೆ ಸಮಸ್ಯೆ ಇದೆ, ನೀನು ಬಿದ್ದೋಗಿದ್ದೀಯಾ. ಇದೇ ನೆನಪಿಗೆ ಬರ್ತಾ ಇರ್ತದೆ. ನಾವೇನೇ ಮಾಡಲಿ ಆ ಸಮಸ್ಯೆ ಮತ್ತೆ ಬರ್ತದೆ, ಆ ಆಲೋಚನೆ ಮತ್ತೆ ಬರ್ತದೆ, ಅವನು ಅಂದಿದ್ದು ಮತ್ತೆ ಬರ್ತದೆ, ಹಂಗಾಗಿದ್ದು ಮತ್ತೆ ಬರ್ತದೆ. ನಾವು ಟ್ರೈ ಮಾಡ್ತೀವಿ, ಇಲ್ಲ ಮಲಗೋಣ ನಿದ್ರೆ ಮಾಡೋಣ ಅಂತ ಟ್ರೈ ಮಾಡ್ತೀವಿ, ನಿದ್ದೆ ಬರಲ್ಲ. ಮರ್ತು ಬಿಟ್ಟು ಕೆಲಸ ಮಾಡೋಣ ಅಂತ ಹೋಗ್ತೀವಿ, ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದು ಮತ್ತೆ 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 ಏನಾಗುತ್ತದೆ, ಬರ್ತಾ ಇರ್ತದೆ. ಇಲ್ಲಿ ನೋಡ್ರಿ, ಅದು ಕೇವಲ ಒಂದು ರೋಗದ ಅವಧಿ ಅಲ್ಲ, ಅವನ ನಿರಾಶೆ ಕಾಯುತ್ತಾ ಇದ್ದಾನೆ, ಅವನು ವಿಫಲವಾಗಿದ್ದಾನೆ, ಸೋತೋಗಿದ್ದಾನೆ. ನಮ್ಮಲ್ಲಿ ಅನೇಕರು ಏನಾಗ್ತೀವಿ, ಹಾಗೆ ಸೋತೋಗಿದ್ದೇವೆ. ಕೆಲವರು ಹೇಳ್ತಾರೆ, ಎಕ್ಸಾಮ್ಸ್ ಅಲ್ಲಿ ನಾನು ಪಾಸ್ ಆಗಿದ್ದೀನಿ, ಆದರೆ ಜೀವನದಲ್ಲಿ ನಾನು ಸೋತೋಗಿದ್ದೀನಿ ಅಲ್ವಾ. ಎಕ್ಸಾಮ್ಸ್ ಅಲ್ಲಿ ನಾನು ಪಾಸ್ ಆಗಿದ್ದೀನಿ, ಕೆಲವುದರಲ್ಲಿ ನಾನು ಹೌದು ಇನ್ನೇನು ಎಕ್ಸಾಮ್ ಮುಗಿದಿದೆ, ನಾನು ಡಿಗ್ರಿ ಪಡೆದುಕೊಂಡಿದ್ದೀನಿ, ಜಾಬ್ ಬರುತ್ತೆ ಅಂದ್ಕೊಳ್ತಾರೆ. ಇನ್ನೇನು ನನ್ನ ಜಾಬ್ ಬಂದು ಮದುವೆ ಆಗೋಗ್ಬಿಡುತ್ತೆ ಅಂದ್ಕೊಳ್ತಾರೆ, ಮದುವೆ ಆಗಿದೆ ಗರ್ಭಫಲ ಆಗ್ಬಿಡುತ್ತೆ ಅಂದ್ಕೊಳ್ತಾರೆ, ಆದರೆ ಆಗೋದಿಲ್ಲ. ನಿರಾಸೆ, ನಿರುತ್ಸಾಹ, ಒಂಥರ ಮನಸ್ಸಿಗೆ ಬೇಸರ. 38 ವರ್ಷಗಳಿಂದ ಅಲ್ಲಿ ಹೇಳ್ತದೆ, ಅವನು ಬಿದ್ದಿರುವುದನ್ನ ಯೇಸು ಕಂಡು. ಅದು ಬಹಳವಾದ ಮುಖ್ಯ. ಯಾಕೆ ಯೇಸು ಸ್ವಾಮಿ ನೋಡಿದಾಗ ಅವನೊಬ್ಬನೇ ಇದ್ನ ಅಲ್ವಿ, ಇರಲಿಲ್ಲ. ಆದರೆ ಅನೇಕರಿದ್ರು, ಆದರೆ ಅನೇಕರ ಮಧ್ಯದಲ್ಲಿ ಇವನೊಬ್ಬನು ಮಾತ್ರ ಸುಮಾರು ವರ್ಷಗಳಿಂದ ಅಲ್ಲೇ ಬಿದ್ದಿದ್ದಾನೆ. ಸುಮಾರು ವರ್ಷಗಳಿಂದ, ಯಾಕೆಂದ್ರೆ ಎಲ್ಲರ ಸಮಸ್ಯೆ ಪರಿಷ್ಕಾರ ಆಗಿದೆ, ಇವನ ಸಮಸ್ಯೆ ಮಾತ್ರ ಪರಿಷ್ಕಾರ ಆಗಿಲ್ಲ. ಈಗ ನೋಡಿ ದೇವಜನವೇ, ಒಂದು ಯೇಸು ನಮ್ಮನ್ನ ಕಾಣುತ್ತಾನೆ, ನೋಡುತ್ತಾನೆ. ಬೈಬಲಲ್ಲಿ ಅನೇಕ ಉದಾಹರಣೆಗಳು ನಮಗಿದಾವೆ. ದೇವರು ನೋಡ್ತಾ ಇದ್ದಾನೆ. ಕೆಲವರು ಹೇಳ್ತಾರೆ, ದೇವ್ರಿಗೆ ನಾನು ಕಾಣಿಸ್ತಾನೆ ಇಲ್ಲ, ದೇವರು ನನ್ನ ನೋಡ್ತಾನೆ ಇಲ್ಲ. ಹಂಗೇನು ಅಲ್ಲ. ದೇವರಿಗೆ ನಾವೇನು ಕಾಣಿಸ್ತಾ ಇಲ್ಲ ಅಂತಲ್ಲ, ದೇವರಿಗೆ ನಾವು ಕಾಣಿಸ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ ಅಂತಲ್ಲ. ದೇವಜನವೇ, ಇಷ್ಟು ವರ್ಷ ಆದರೂ ಕೂಡ ಅವನ ಹತ್ರ ಯಾರು ಬಂದು ಏನು ಮಾತಾಡಿದ್ರೋ ಗೊತ್ತಿಲ್ಲ, ಏನು ಹೇಳಿದ್ರೋ ಗೊತ್ತಿಲ್ಲ. ಒಂದು ದಿನ ಬಂತು, ಯೇಸು ಅವನ ಬಳಿಗೆ ಬಂದನು. ಯೇಸು ಅವನ ಬಳಿಗೆ ಬಂದನು, ಅದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯ. ಯೇಸು ಅವನ ಬಳಿಗೆ ಬಂದು ಅವನನ್ನು ಕಂಡು ಅವನನ್ನು ಮಾತನಾಡಿ ಅವನ ಬಳಿಯಲ್ಲಿ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಇವತ್ತು ಇದೇ ಪ್ರಶ್ನೆ ನಾವು ಕೇಳಿದ್ರೆ ಕೆಲವರಿಗೆ, ನಿಮಗೆ ಸಮಸ್ಯೆ ತೀರ್ಲಿಕ್ಕೆ ಮನಸ್ಸಿದೆಯಾ ಅಂದ್ರೆ ಹೌದು, ಎಸ್. ಯಾರಾದರೂ ಬಂದ್ಬಿಟ್ಟು ಡಾಕ್ಟರ್ ಬಂದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು, ಡಾಕ್ಟರ್ ಅಲ್ಲ ಅವರು, ಆಲೋಚನೆ ಮಾಡ್ರಿ, ನಾವು ಏನೋ ಕಷ್ಟದಲ್ಲಿ ಇರ್ತೀವಿ, ಯಾರೋ ಒಬ್ಬರು ಬಂದು ನಮಗೆ ಏನಮ್ಮ ನಿನಗೇನಾದರೂ ಸಹಾಯ ಬೇಕಾ ಅಂತ ಕೇಳಿದ್ರೆ ಅವರು ಏನು ಹೇಳ್ತಾರೆ, ಫಸ್ಟು ಹೌದು ಸಾರ್ ಅಂತಾರೆ, ಹೌದಲ್ವಾ? ಅಂದ್ರೆ ಯಾರೋ ಒಬ್ಬರು ಅಧಿಕಾರಿ ಇದ್ದಂಗಿದ್ದಾರೆ, ದೊಡ್ಡವರು ಇದ್ದಂಗಿದ್ದಾರೆ, ಇವ್ರು ನಮಗೆ ಡಾಕ್ಟರ್ ಏನೋ, ಇವ್ರೇನೋ ಅಧಿಕಾರಿ ಏನೋ, ಹೌದು ಸಾರ್, ಎಸ್. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ಅಂತ ಇದ್ದಾನೆ. ಇಂಗ್ಲಿಷಲ್ಲಿ ಸರ್ ಅನ್ಬೋದು, ಇಲ್ಲವೇ ಒಂದು ವೇಳೆ ಹೌದಪ್ಪ ಅಂತ ಹೇಳ್ಬೋದು. ಈ ರೀತಿಯಾಗಿ ಅವನು ಯೇಸು ಸ್ವಾಮಿಯ ಮಾತನ್ನ ಕೇಳಿಸಿಕೊಂಡಾಗ ಅವನು ಹೌದು ಸರ್, ಹೌದು ಸ್ವಾಮಿ ಅಂತ ಇದ್ದಾನೆ. ಇವತ್ತು ಒಂದು ಮೊದಲನೇ ವಿಷಯ ಏನಂದ್ರೆ, ನೀನು ಬಿದ್ದಿರುವ ಸ್ಥಳದಲ್ಲಿ ಯೇಸು ನಿನ್ನನ್ನ ಹುಡುಕುತ್ತಾನೆ. ನಾವೆಲ್ಲಿ ಬಿದ್ದಿದ್ದೀವೋ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅಲ್ಲೇ ಹುಡುಕುತ್ತಾರೆ, ಬೇರೆ ಸ್ಥಳದಲ್ಲಿ ಅಲ್ಲ. ಯೇಸು ಸ್ವಾಮಿ ಅಲ್ಲಿಗೆ ಯಾಕೆ ಬಂದರು? ಎಲ್ಲರಿಗೂ ಒಂದೇ ಸಾರಿ ಯೇಸು ಸ್ವಾಮಿ ನೋಡ್ರಿ ನಾನು ದೇವರು, ನಿಮ್ಮೆಲ್ಲರನ್ನ ನಾನು ಸೌಖ್ಯ ಮಾಡುತ್ತೇನೆ ಅಂತ ಹೇಳ್ಬೋದಾಗಿತ್ತು. ಹಂಗೆ ಹೇಳಲಿಲ್ಲ. ಯೇಸು ಸ್ವಾಮಿಯ ಉದ್ದೇಶ ರೋಗ ಸೌಖ್ಯ ಮಾತ್ರ ಅಲ್ಲ.
ಈಗಿನ ಕಾಲದಲ್ಲಿ ವಿಶ್ವಾಸಿಗಳು ಹೇಗೆ ಅಂದುಕೊಳ್ಳುತ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿಯನ್ನ, ನನಗೆ ಯೇಸು ಸ್ವಾಮಿಯಿಂದ ರೋಗ ಸೌಖ್ಯ ಆದರೆ ಸಾಕು, ಸಾಲ ಬಾಧೆ ತೀರಿದರೆ ಸಾಕು, ಸಂಸಾರ ಸರಿ ಹೋದರೆ ಸಾಕು, ಸಂಬಂಧ ಮತ್ತೆ ಸರಿ ಆದರೆ ಸಾಕು, ಈ ರೀತಿಯಾಗಿ ಆಲೋಚನೆ ಮಾಡುತ್ತಾ ಇದ್ದಾರೆ ಹೊರತು ಯೇಸು ಸ್ವಾಮಿ ಬಂದಿರುವುದು ಕೇವಲ ಸೌಖ್ಯ ಮಾಡುವುದಕ್ಕಾಗಿ ಅಲ್ಲ. ಹಂಗಿದ್ದಿದ್ರೆ ಆತನ ಹತ್ರ ಬಂದ ಎಲ್ಲರನ್ನೂ, ಅಲ್ಲಿರೋರ್ನ ಎಲ್ಲರನ್ನೂ ಸೌಖ್ಯ ಮಾಡಿಬಿಡ್ಬೋದಾಗಿತ್ತು. ಯೇಸುವಿನ ಉದ್ದೇಶ ಅದಲ್ಲ. ನೋಡಿ, ಇದುವರೆಗೂ ಅಲ್ಲಿ ನಾವು ಒಂದು ಘಟನೆ ನಡೀತಾ ಇತ್ತು. ಏನ ಘಟನೆ? ಒಬ್ಬ ದೇವದೂತನು ಬಂದು ನೀರನ್ನ ಏನು ಮಾಡ್ತಾ ಇದ್ದ? ಕಲಕುತ್ತಿದ್ದ. ಆಗಾಗ ಅಂತ ಹೇಳುತ್ತದೆ, ಯಾವಾಗೂ ಅಲ್ಲ, ಆಗಾಗ, ಯಾವಾಗಲೂ ಒಂದ್ಸಾರಿ ದೇವದೂತನು ಬಂದು ಕಲುಕುವಾಗ ಕೆಲವರೆಲ್ಲ ಹೋಗಿ ಅದರ ಬಿದ್ದಾಗ ಅವ್ರು ಏನಾಗ್ತಾ ಇದ್ರು? ಸೌಖ್ಯವಾಗ್ತಾ ಇದ್ರು. ಆದರೆ ಆ ಕೊಳದ ಬಳಿಯಲ್ಲಿ ಎಷ್ಟೋ ಜನ ಇದ್ರು, ಆ ಕೊಳ ಇವನ ಬದುಕನ್ನ ಬದಲಾಯಿಸಲಿಲ್ಲ. ಅವನ ಕೊಳ ಬದಲಾಗಿಲ್ಲ. ಯೇಸು ಸ್ವಾಮಿ ಅವನ ಜೀವಿತವನ್ನ ಬದಲಾಯಿಸಿ. ಇವತ್ತು ಇಲ್ಲಿ ನಾವು ನೋಡುವುದೇನೆಂದ್ರೆ, ಆ ಮನುಷ್ಯನು ಯೇಸುವನ್ನು ಹುಡುಕೊಂಡು ಹೋಗಲಿಲ್ಲ. ಆ ಮನುಷ್ಯ ಯೇಸುವನ್ನು ಹುಡುಕೊಂಡು ಹೋಗಲಿಲ್ಲ. ಬದಲಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು? ಅವನನ್ನ ಹುಡುಕಿಕೊಂಡು ಬಂದರು. ಇವತ್ತು ನಮಗೆ ದೇವರ ವಾಕ್ಯ ತಿಳಿಸುವುದು ಕೂಡ ಅದೇ. ಏನಂದ್ರೆ, ನಾವು ದೇವರನ್ನ ಹುಡುಕಿ ಹೋಗಲಿಲ್ಲ. ನಮ್ಮ ರಕ್ಷಣೆಗಾಗಿ, ನಮ್ಮ ಬಿಡುಗಡೆಗಾಗಿ, ನಮ್ಮ ಸಾಲ ವಿಮುಕ್ತಿಗಾಗಿ ನಾವು ಯೇಸುವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಬದಲಾಗಿ ಯೇಸು ಸ್ವಾಮಿ ನಮ್ಮನ್ನ ಹುಡುಕಿಕೊಂಡು ಬಂದರು. ನೋಡಿ, ಇಲ್ಲಿಂದ ಭೂಮಿಯಿಂದ ಪರಲೋಕಕ್ಕೆ ಹೋಗುವುದು, ನೀವು ಆಲೋಚನೆ ಮಾಡಿ, ಕೆಳಗಡೆಯಿಂದ ಮೇಲ್ಗಡೆ ಹೋಗುವುದು ಸುಲಭನಾ? ಮೇಲ್ಗಡೆಯಿಂದ ಕೆಳಗಡೆ ಬರೋದು ಸುಲಭನಾ? ಯಾವುದು ಸುಲಭ? ಮೇಲ್ಗಡೆಯಿಂದ ಕೆಳಗಡೆ ಬರೋದು ಸುಲಭ. ನಾವು ಕೆಳಗಡೆಯಿಂದ ಮೇಲೆ ಹೋಗೋದು ಕಷ್ಟ. ನಾವು ಮನುಷ್ಯರು ಪರಲೋಕಕ್ಕೆ ಹೋಗ್ಬೇಕು ಅಂತ ಟ್ರೈ ಮಾಡುವುದು ಸುಲಭ ಅಲ್ಲ, ಕಷ್ಟ. ಆದರೆ ಮೇಲ್ಗಡೆಯಿಂದ, ಪರಲೋಕದಿಂದ ಯೇಸು ಸ್ವಾಮಿ ಇಳಿದು ಬಂದರು. ಪಾಪಿಗಳಿಗೋಸ್ಕರ, ರೋಗಿಗಳಿಗೋಸ್ಕರ, ಕಷ್ಟದಲ್ಲಿರುವವರಿಗೋಸ್ಕರ, ಶಾಪದಲ್ಲಿರುವಂಥವರಿಗೋಸ್ಕರವಾಗಿ ಆತನು ಬಂದನು ಎಂದು ನಾವು ನೋಡುತ್ತಾ ಇದ್ದೇವೆ. ಇವತ್ತು ದೇವರ ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ದೇವಜನರೇ, ನೀವು ನಾನು ಒಂದು ಆಲೋಚನೆಯನ್ನು ಮಾಡಬೇಕು. ಎಷ್ಟೋ ಜನರ ಮಧ್ಯೆ, ಎಷ್ಟೋ ರೋಗಿಗಳ ನಡುವೆ, ಎಷ್ಟೋ ನೋವಿನ ಕಥೆಗಳ ನಡುವೆ ಯೇಸುವಿನ ಕಣ್ಣು ಆ ಮನುಷ್ಯನ ಮೇಲೆ ಬಿತ್ತು. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಬಿದ್ದಿದ್ದೇನೆ. ಹೇಗೆ ಬಿದ್ದಿದ್ದೇನೆ? ಬರೀ ಹೇಗೋ ಇಲ್ಲಿ ಬಿದ್ದಿರುವಂಥದ್ದು ಒಂದು ಸಣ್ಣ ಗಾಯ ಅಲ್ಲ, ದೊಡ್ಡ ಗಾಯ, ದೊಡ್ಡ ನೋವು, ದೊಡ್ಡ ಆಪತ್ತು, ದೊಡ್ಡ ನಷ್ಟ ನನಗೆ ಸಂಭವಿಸ್ತಾ ಇದೆ. ನಾನು ಬಿದ್ದಿದ್ದೇನೆ. ದೇವರೇ, ನನ್ನನ್ನು ಸಂಧಿಸು, ನನ್ನ ಬಳಿಗೆ ಬಾ, ನನಗೆ ಸಹಾಯ ಮಾಡು ಎಂದು ನಾವು ದೇವರನ್ನ ಕೇಳಿಕೊಳ್ಳಬೇಕು. ನಮ್ಮ ಪ್ರಾರ್ಥನೆ ಗೊತ್ತಿಲ್ಲ, ದೇವರ ಪ್ರಸನ್ನತೆ ನಮಗೆ ಬರುತ್ತದೆ. ದೇವರು ಯಾಕೆ ಹುಡುಕಿಕೊಂಡು ಬಂದನೋ ಗೊತ್ತಿಲ್ಲ. ಅವನ ವೇದನೆ ಏನಾಗಿತ್ತು? ಎಲ್ಲರೂ ಸೌಖ್ಯವಾಗಿ ಮನೆಗೆ ಹೋಗ್ತಾ ಇದ್ದಾರೆ. ನನ್ನನ್ನು ಪ್ರೀತಿಸೋರಿಲ್ಲ, ನನ್ನನ್ನು ಮಾತಾಡಿಸೋರಿಲ್ಲ, ನನ್ನನ್ನು ಗಮನಿಸೋರಿಲ್ಲ. ಯಾಕೆಂದರೆ ಟೈಮ್ ಯಾವಾಗ ಬರುತ್ತೋ ಸೌಖ್ಯಕ್ಕೆ ಗೊತ್ತಿಲ್ಲ. ಅಂತ ಮನೋವೇದನೆಯಲ್ಲಿ, ಒಂದು ಆಸೆಯಲ್ಲಿ, ಒಂದು ನಿರೀಕ್ಷೆಯಲ್ಲಿ ಇದ್ದಂಥ ಅವನ ಬಳಿಗೆ ಯೇಸು ಸ್ವಾಮಿ ಬಂದರು. ಇವತ್ತು ನೀವು ನಾನು ಕೂಡ ನಿರೀಕ್ಷೆ ಇರಬೇಕು. ದೇವರು ನನ್ನನ್ನು ಹುಡುಕಿ ಬರ್ತಾರೆ, ದೇವರು ನನ್ನನ್ನು ಮಾತಾಡಲಿಕ್ಕೆ ಬರುತ್ತಾರೆ, ದೇವರು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರುತ್ತಾರೆ. ಯಾಕೆಂದರೆ ಸುಮಾರು ದಿನದಿಂದ ಕಾಯ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ, ನಿರೀಕ್ಷಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ದೇವರು ಬಳಿಗೆ ಬರುತ್ತಾನೆ ಎಂದು ನಾವು ನಿರೀಕ್ಷಿಸಿದರೆ ನಮ್ಮ ನಿರೀಕ್ಷೆ ನಿರಾಸೆಯಾಗುವುದಿಲ್ಲ. ಆದರೆ ನಾವು ನಿರೀಕ್ಷಿಸ್ತಾ ಇದ್ದೀವ? ಯೇಸು ಸ್ವಾಮಿ ಬಂದು ಒಂದು ಸತ್ಯವನ್ನ ಅಲ್ಲಿ ಕಳಿಸ್ತಾರೆ. ಜನರು ನಿನ್ನ ನೋವನ್ನು ಗಮನಿಸದಿದ್ದರೂ ಯೇಸು ನಿನ್ನನ್ನು ಗಮನಿಸುತ್ತಾನೆ. ಜನರು ನಿನ್ನನ್ನು ಗಮನಿಸದೆ ಹೋದ್ರು ಯೇಸು ನಿನ್ನನ್ನು ಗಮನಿಸ್ತಾನೆ. ಅದು ಬಹಳ ಮುಖ್ಯವಾದಂಥ ಕಾರ್ಯ. ಜನರಿಗೇನು ಅವ್ರದೇ ಬ್ಯುಸಿ, ಓಡ್ತಾ ಇರ್ತಾರೆ. ಆದರೆ ಕೆಲವು ಸಾರಿ ಸೇವಕರು ಗಮನಿಸದೆ ಹೋದ್ರು, ವಿಶ್ವಾಸಿಗಳು ಗಮನಿಸದೆ ಹೋದ್ರು, ದೇವರು ಗಮನಿಸ್ತಾ ಇರ್ತಾನೆ. ಅಲ್ಲಿ ದೇವರು ವಾಕ್ಯ ಹೇಳುತ್ತೆ. ಅದಕ್ಕೆ ಮೀಕನ ಗ್ರಂಥದಲ್ಲಿ 7ನೇ ಅಧ್ಯಾಯ
8ನೇ ವಾಕ್ಯದಲ್ಲಿ ಒಂದು ಮಾತು ಹೇಳುತ್ತದೆ. ಮೀಕ 7ನೇ ಅಧ್ಯಾಯ 8ನೇ ವಾಕ್ಯ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಾನು ಬಿದ್ದಿದ್ದರೂ ಹೇಳುವೆನು. ವಿಶ್ವಾಸಿಗಳಾಗಿರುವಂತ ನೀವು ನಾನು ಇವತ್ತು ಹೇಳಬೇಕಾಗಿರುವಂತ ಕಾರ್ಯ ಇದೇ ಆಗಿದೆ. ಅದೇನೆಂದರೆ ನಾವು ಬಿದ್ದರೂ ಎದ್ದೇಳುತ್ತೇವೆ. ನಂಬಿಕೆ ಇದೆಯಾ? ಇವನ 38 ವರ್ಷದ ಸಮಸ್ಯೆ ಖಂಡಿತ ಪರಿಷ್ಕಾರವಾಯಿತು. ಇವತ್ತು ನಮ್ಮ ಸಮಸ್ಯೆಯು ಕೂಡ ಪರಿಷ್ಕಾರವಾಗಲಿಕ್ಕೆ ಸಾಧ್ಯವಿದೆ. ದೇವರ ವಾಕ್ಯ ಹೇಳುತ್ತದೆ, ನಾನು ಬಿದ್ದಿದ್ದರೂ ಏಳುವೆನು. ನನ್ನ ಸಹೋದರಿ ಸಹೋದರರೇ, ಇವತ್ತು ಎಲ್ಲಿ ಬಿದ್ದಿದ್ದೀರಾ? ಯಾಕೆ ಬಿದ್ದಿದ್ದೀರಾ? ರೋಗದಿಂದಲ, ಸಾಲದಿಂದಲ, ಸಮಸ್ಯೆಗಳಿಂದಲ, ಮನುಷ್ಯರ ಮಾತುಗಳಿಂದಲ, ಇಲ್ಲವೇ ಎಡವಿ ಬಿದ್ದಿದ್ದೀರಾ? ಇಲ್ಲವೇ ತಪ್ಪು ತೀರ್ಮಾನಗಳಿಂದ ಬಿದ್ದಿದ್ದೀರಾ? ಯಾವ ರೀತಿಯಾಗಿ ಬಿದ್ದಿದ್ದರೂ ಕೂಡ ನಿಮ್ಮನ್ನು ನನ್ನನ್ನ ಮೇಲೆತ್ತಲಿಕ್ಕೆ ಒಬ್ಬರಿದ್ದಾರೆ. ಆ ಮೇಲೆತ್ತಲಿಕ್ಕೆ ಶಕ್ತನಾದ ಆತನ ಹೆಸರೇ ಯೇಸು ಎಂಬುದಾಗಿ ಹೇಳುತ್ತದೆ. ಹಾಲೆಲೂಯ. ಯೇಸು ಸ್ವಾಮಿ ಅವನನ್ನ ಗಮನಿಸಿ ಅಲ್ಲಿ ಬಂದು ಅವನನ್ನು ಕೇಳ್ತಾನೆ. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ಇವತ್ತು ನಮ್ಮ ಸಮಯ ಆತನಿಗೆ ಗೊತ್ತುಂಟು, ನಮ್ಮ ಸಮಸ್ಯೆ ಆತನಿಗೆ ಗೊತ್ತುಂಟು, ನಮ್ಮ ನೋವು ಆತನಿಗೆ ಗೊತ್ತುಂಟು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಕೀರ್ತನೆಗಳಲ್ಲಿ 37ನೇ ಕೀರ್ತನೆ 24ರಲ್ಲಿ ಕೂಡ ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಅವನು ಬಿದ್ದರೂ ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನ ಕೈ ಹಿಡಿದು ಉದ್ಧಾರ ಮಾಡುವನು. ಹಾಲೆಲೂಯ. ಏನ್ ಮಾಡ್ತಾನಂತೆ? ಯೆಹೋವನು ಅವನನ್ನ ಕೈ ಹಿಡಿದು ಉದ್ಧಾರ ಮಾಡುವನು. ಕೈ ಹಿಡಿದು ಉದ್ಧಾರ ಮಾಡುವಂತವನಾಗಿದ್ದಾನೆ. ಇವತ್ತು ನೋಡಿ, ಯಾವ ಮನುಷ್ಯರು ಅವನನ್ನ ಹಿಡಿಲಿಕ್ಕೆ ಬರಲಿಲ್ಲ. ಇವತ್ತು ನೋಡ್ರಿ, ಸಮಾಜದಲ್ಲಿ ಇಷ್ಟು ವರ್ಷ ಕಳೆದಿದ್ದು ಈಗಲೂ ಕೂಡ ಒಂದು ಯಾವುದೋ ಒಂದು ಕೆಟ್ಟತನದಲ್ಲಿ, ಒಂದು ಕುಡುಕುತನದಲ್ಲಿ ಬಿದ್ದವರನ್ನ ಯಾರು ಮುಟ್ಟಕ್ಕೆ ಹೋಗಲ್ಲ. ಆಕ್ಸಿಡೆಂಟ್ ಆದವ್ರನ್ನ ಮುಟ್ಟಕ್ಕೆ ಹೋಗಲ್ಲ. ಸಾಲದಲ್ಲಿ ಬಿದ್ದವರನ್ನ ಮುಟ್ಟಕ್ಕೆ ಹೋಗಲ್ಲ. ರೋಗದಲ್ಲಿ ಬಿದ್ದವರನ್ನ ಮುಟ್ಟಕ್ಕೆ ಹೋಗಲ್ಲ. ಆದರೆ ನಾವು ನೋಡುತ್ತೇವೆ, ಕೆಲವರಿಗೆ ಕೆಲವು ಗಾಯಗಳನ್ನು ನೋಡುವಾಗ ಡಾಕ್ಟರ್ಗಳು, ನರ್ಸ್ಗಳು ಮುಟ್ಟುತ್ತಾರೆ. ನಮಗೆ ಮುಟ್ಟಕ್ಕೆ ಒಂಥರ ಅನಿಸುತ್ತೆ. ಯಾಕಂದ್ರೆ ಗಾಯ ಮುಟ್ಟಕ್ಕೆ ಆಗಲ್ಲ. ಕೆಲವು ಡಾಕ್ಟರ್ಗಳು ಇರ್ತಾರೆ, ಬಿಡ್ರಿ ಏನಾಗ ಸುಮ್ಮನೆ ಇರಪ್ಪ ಅಂತ ಹೇಳ್ಬಿಟ್ಟು ಹಂಗೆ ಆ ಗಾಯನ ಹಂಗಂಗೆ ಏನು ನೋವು ಅಂದ್ರೆ ಏನಾಗಲ್ಲ, ಇರು ನೋವು ಅಂತ ಹಂಗೆ ಕುಡಿಸ್ತಾ ಇರ್ತಾರೆ. ನಮಗಾಗಲ್ಲ, ಯಾಕಂದ್ರೆ ಅವರು ಆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಹಾಗೇನೆ ಕೆಲವು ಸಾರಿ ನಮ್ಮ ಕೈಯಿಂದ ಕೆಲವರನ್ನ ಮುಟ್ಟಕ್ಕಾಗಲ್ಲ, ಬಿದ್ದಿರುವವರನ್ನ ಎತ್ತಕ್ಕಾಗಲ್ಲ. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ನೋಡಿ, ಈ 38 ವರ್ಷಗಳಲ್ಲಿ ಬಿದ್ದವನಿಗೆ ಯಾರೂ ಸಹಾಯಕರಿರಲಿಲ್ಲ. ಬಲಹೀನನಾಗಿದ್ದನು. ಸುತ್ತಲಿರುವವರು ಸೌಖ್ಯವಾಗಿ ಹೋಗ್ತಾ ಇದ್ದಾರೆ. ಆದರೆ ಆಲೋಚನೆ ಮಾಡ್ರಿ, ನಿನಗಾಗಿ ಯೇಸು ಒಂದು ದಿವಸ ಬರ್ತಾರೆ. ನಿನಗೆ ಯಾರು ಸಹಾಯ ಮಾಡಲಿಲ್ಲ. ನೀವು ಕೂಡ ಎದ್ದೇಳಲು ಅಸಾಧ್ಯ ಅಂದುಕೊಂಡಿರ್ಬೋದು. ಆರೋಗ್ಯ ಪಡೆಯೋದಕ್ಕೆ ಅಸಾಧ್ಯ ಅಂದುಕೊಂಡಿರ್ಬೋದು. ನಾನು ಅಂದುಕೊಂಡಿದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂದುಕೊಂಡಿರ್ಬೋದು. ನನ್ನ ಕುಟುಂಬ ನಾನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಲಹೀನತೆಯನ್ನು ನಾನು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದುಕೊಂಡಿರ್ಬೋದು. ಯೇಸು ಸ್ವಾಮಿ ಅವನ ಬಳಿಯಲ್ಲಿ ಒಂದು ಮಾತು ಹೇಳ್ತಾನೆ. ಒಂದೇ ಒಂದು ಮಾತು ಯೇಸು ಸ್ವಾಮಿ 8ನೇ ವಚನ ಹೇಳ್ತಾರೆ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಯೇಸು ಸ್ವಾಮಿ, ನೀನು ಬಿದ್ದಿದೀಯಪ್ಪ, ಅಲ್ಲೇ ಇರಬೇಡ. ನಿನ್ನ ಕೈಯಲ್ಲಿ ಎದ್ದೇಳಲಿಕ್ಕೆ ಆಗಲಿಲ್ಲ. ಆದರೆ ನಾನು ನಿನ್ನನ್ನ ಮೇಲಕ್ಕೆ ಎತ್ತುತ್ತೇನೆ. ನಮ್ಮ ಸ್ವಂತ ಶಕ್ತಿ ಬುದ್ಧಿಯಿಂದ ನಮಗೆ ಸಾಧ್ಯವಿಲ್ಲ. ಕೆಲವು ಸಾರಿ ಬಿದ್ದ ಸ್ಥಳದಿಂದ ಎದ್ದೇಳಲಿಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿ 3:5, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನೀನು ಬಿದ್ದಿದ್ದೀಯ ಅಂತ ಗೊತ್ತು, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಗೊತ್ತು. ಮತ್ತೆ ಕೆಲವ್ರು ಏನ್ ಮಾಡ್ತೀವಿ ಗೊತ್ತಾ? ಸಾಲ ತೀರಿಸಿಕೊಳ್ಳೋದಕ್ಕೆ ಸ್ವಂತ ಬುದ್ಧಿ ಉಪಯೋಗಿಸ್ತೀವಿ. ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಸ್ವಂತ ಬುದ್ಧಿ ಉಪಯೋಗಿಸ್ತೀವಿ. ಮಕ್ಕಳನ್ನು ಓದಿಸಲಿಕ್ಕೆ ಸ್ವಂತ ಬುದ್ಧಿ ಉಪಯೋಗಿಸ್ತೀವಿ. ಮಕ್ಕಳ ಭವಿಷ್ಯವನ್ನು ಸರಿಪಡಿಸುವುದಕ್ಕೆ ಸ್ವಂತ ಬುದ್ಧಿ ಉಪಯೋಗಿಸ್ತೀವಿ.
ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿ ಆಗಲ್ಲ ತಾನೆ, ಬಿದ್ದಿದ್ದೀಯಾ ತಾನೆ, ಈಗ ನೀನು ನಿನ್ನ ಸಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ, ಬದಲಾಗಿ ಏನು ಮಾಡು, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಏನು ಭರವಸೆ? ನನಗೆ ದೇವರಿದ್ದಾನೆ, ನನ್ನ ದೇವರು ನನ್ನ ಬಳಿಗೆ ಬರುತ್ತಾನೆ, ನನ್ನನ್ನು ನೋಡುತ್ತಾನೆ, ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತಾನೆ. ಇಲ್ಲಿ 3 ಕಾರ್ಯಗಳಿದ್ದಾವೆ. ಒಂದು, ಬಿದ್ದಿರುವುದನ್ನ ಯೇಸು ಕಂಡು ಮೊದಲು ನೋಡಿ ಮತ್ತೇನು ಮಾಡ್ತಾನೆ, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ಅಂದ್ರೆ ಅರ್ಥ ಮಾಡಿಕೊಳ್ಳುತ್ತಾನೆ ದೇವರು. ನಿಮ್ಮ ನನ್ನ ಸಮಸ್ಯೆ ಅರ್ಥ ಮಾಡಿಕೊಳ್ಳದೇ ಇರುವಂತ ಸಮಸ್ಯೆ ಏನಲ್ಲ. ಕೆಲವರಿಗೆ ಡಾಕ್ಟರ್ ಹೇಳ್ಬೋದು ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಕೆಲವರು ಹೇಳಿದ್ರೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ನೋವು ಕಡಿಮೆ ಆಗಿಲ್ಲ. ಡಾಕ್ಟರ್ ಹೇಳ್ತಾರೆ ಏನೂ ಆಗಿಲ್ಲಮ್ಮ, ನೀನು ಆರಾಮಾಗಿದೆಯಾ, ನಿನಗೇನು ಆಗಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ನಾವು ಹೇಳ್ತೀವಿ ಇಲ್ಲ ಡಾಕ್ಟ್ರೇ, ನೋವಿದೆ ಡಾಕ್ಟ್ರೇ. ಆದರೆ ಡಾಕ್ಟರಿಗೆ ಕಾಣಿಸಲ್ಲ. ಡಾಕ್ಟರ್ಗೆ ಕಾಣಿಸದೇ ಇರುವುದು, ರಿಪೋರ್ಟ್ಗಳಲ್ಲಿ ಕಂಡು ಬರದೇ ಇರುವುದು, ಸ್ಕ್ಯಾನ್ MRI ಯಲ್ಲಿ ಬರದೇ ಇರುವಂಥದ್ದು ನಮ್ಮ ದೇವರಿಗೆ ಕಾಣಿಸುತ್ತದೆ. ಹಲ್ಲೆಲೂಯಾ. ಕಾಣಿಸ್ತದೆ ಕಾಣಿಸಲ್ವಾ? ಆತನಿಗೆ ಕಾಣಿಸುತ್ತದೆ. ನಮ್ಮಲ್ಲಿ ಇರುವ ಬಲಹೀನತೆ ಆತನಿಗೆ ಗೊತ್ತು. ಯಾಕೆಂದರೆ ಯೇಸುವಿಗೆ ಎಲ್ಲವೂ ಗೊತ್ತಿದೆ. ಆತನು ಹೀಗಾಗಿದೆ ಎಂದು ತಿಳಿದು, ಬಹುಕಾಲವಾಗಿದೆ ಎಂದು ತಿಳಿದು. 3ನೇದು, ದೇವರೇನ್ ಮಾಡ್ತಾನೆ, ಕ್ವಶನ್ ಕೇಳ್ತಾ ಇದ್ದಾನೆ. ನಮ್ಮ ಬಳಿಯಲ್ಲಿ ಕೂಡ ಯೇಸು ಸ್ವಾಮಿ ಒಂದು ಕ್ವಶನ್ ಕೇಳ್ತಾರೆ. ಏನಂದ್ರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಅಂತ ಕೇಳ್ತಾರೆ. ಯೇಸು ಸ್ವಾಮಿ ಯಾವುದನ್ನ ಬಲವಂತದಿಂದ ಮಾಡಲ್ಲ. ನಮ್ಮ ನಂಬಿಕೆ ಮುಖ್ಯ, ನಮ್ಮ ತೀರ್ಮಾನ ಮುಖ್ಯ, ನಾವು ದೇವರ ಕೈಗೆ ಸಮರ್ಪಿಸೋದು ಮುಖ್ಯ, ಬೇಡುವುದು ಮುಖ್ಯ, ಪ್ರಾರ್ಥಿಸುವುದು ಮುಖ್ಯ. ಯಾಕೆ ದೇವರು ಗೊತ್ತಾಗಲ್ವಾ? ದೇವರೆಲ್ಲ ಸ್ವಸ್ಥ ಮಾಡ್ಬೋದು ತಾನೆ. ಹಾಗಿದ್ದಿದ್ರೆ ಅಲ್ಲಿರೋರ್ನೆಲ್ಲನೂ ಸ್ವಸ್ಥ ಮಾಡ್ಬೋದಾಗಿತ್ತು ತಾನೆ. ಓಕೆ, ಇವಾಗ ಈ ಸ್ವಸ್ಥ ಮಾಡಿದ್ರು, ತಿರುಗಿ ರೋಗಿಗಳು ಬರಲ್ವಾ? ರೋಗಿಗಳಿದ್ದಾರೆ, ರೋಗಿಗಳು ಬರ್ತಾರೆ. ರೋಗ ಸೌಖ್ಯ ಅಲ್ಲ ಮನುಷ್ಯನಿಗೆ ಹಿಡಿದಿರುವಂತ ದೊಡ್ಡ ಸಮಸ್ಯೆ. ಮನುಷ್ಯನಿಗೆ ಯಾವುದರಿಂದ ರೋಗ ಬರುತ್ತೆ, ಯಾವುದರಿಂದ ಸಮಸ್ಯೆ ಬಂದಿದೆ, ಯಾವುದರಿಂದ ಕಷ್ಟ ಬಂದಿದೆ ಗೊತ್ತಾ? ಪಾಪದ ನಿಮಿತ್ತವಾಗಿ. ಪಾಪವು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಯೇಸು ಸ್ವಾಮಿ ಬಂದಿದ್ದು ಆ ಮೂಲವನ್ನ ತೆಗೆದುಹಾಕಲಿಕ್ಕೆ, ಆ ಎಲ್ಲ ಸಮಸ್ಯೆಗಳಿಗೆ ಮೂಲವಾಗಿರುವಂತ ಪಾಪವನ್ನ ತೆಗೆದುಹಾಕಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದು. ಒಂದೊಂದನ್ನು ತೆಗೆದುಹಾಕಲಿಕ್ಕಲ್ಲ ಬಂದಿದ್ದು, ಆತನು ಎಲ್ಲವನ್ನು ತೆಗೆದುಹಾಕಲಿಕ್ಕೆ ಬಂದಿದ್ದು. ನನ್ನ ಪ್ರಿಯರೇ, ಯೇಸು ಸ್ವಾಮಿ ಬಂದಿದ್ದು ನಮ್ಮ ಎಲ್ಲವನ್ನ ತೆಗೆದುಹಾಕಲಿಕ್ಕಾಗಿ. ಇವತ್ತು ಅವಮಾನಕರವಾದ ಸ್ಥಿತಿಯಿಂದ, ಅಪಜಯದ ಸ್ಥಿತಿಯಿಂದ, ಅಶಾಂತಿಯ ಸ್ಥಿತಿಯಿಂದ, ಅಸಮಾಧಾನಕರವಾದಂಥ ಸ್ಥಿತಿಯಿಂದ ದೇವರು ನಮಗೆ ಹೇಳುತ್ತಾರೆ, ನೀನು ನಿರಾಶೆಯಲ್ಲಿದ್ದೀಯಾ, ಎದ್ದೇಳಬೇಕು. ನಿರುತ್ಸಾಹದಲ್ಲಿದ್ದೀಯಾ, ನೀನು ಎದ್ದೇಳಬೇಕು. ಭೀತಿಗಳಲ್ಲಿ ಇದ್ದೀರಾ, ಎದ್ದೇಳಬೇಕು. ಪ್ರೇರೇಪಣೆ ತೆಗೆದುಕೊಳ್ಳಬೇಕು. ಯಶ್, ನನಗೆ ದೇವರಿದ್ದಾನೆ, ನನಗೆ ದೇವರು ಸಹಾಯ ಮಾಡ್ತಾರೆ. ನಾನು ನನ್ನ ಬುದ್ಧಿಯನ್ನಲ್ಲ, ಶಕ್ತಿಯನ್ನಲ್ಲ, ಜ್ಞಾನವನ್ನಲ್ಲ, ಡಾಕ್ಟರ್ನಲ್ಲ, ಸರ್ಕಾರಗಳನ್ನಲ್ಲ, ನಾನು ದೇವರನ್ನ ಅವಲಂಬಿಸುತ್ತೇನೆ ಅನ್ನೋಂಥ ಮೊದಲ ಒಂದು ಪ್ರಾರ್ಥನೆ, ಭಕ್ತಿ ಇದ್ದರೆ ಅವರು ಖಂಡಿತವಾಗಿ ಎದ್ದೇಳಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಯಾವಾಗ ನೋಡೋದೇನು ಗೊತ್ತಾ? ನನಗೆ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋದಲ್ಲ, ಸಮಸ್ಯೆನೇ ದೊಡ್ಡದಾಗಿ ನೋಡ್ತಾರೆ. ವಿಫಲತೆಯನ್ನ ಚೆನ್ನಾಗಿ ನೋಡ್ತಾರೆ. ವಿಫಲತೆ, ಫೇಲ್ ಆಗ್ಬಿಟ್ಟಿದ್ದೀನಿ ಅದನ್ನು ನೋಡ್ತಾರೆ ಹೊರತು ನೆಕ್ಸ್ಟ್ ನಾನು ಚೆನ್ನಾಗಿ ಓದಿ ಪಾಸ್ ಮಾಡ್ಕೊಬೇಕು ಅಂತ ನೋಡಲ್ಲ. ಇವತ್ತು ನನ್ನ ಜೀವನ ಕೆಟ್ಟೋಗಿದೆ ಅಂತ ನೋಡ್ತಾರೆ ಹೊರತು ಇಲ್ಲ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ನೋಡಲ್ಲ. ದೇವರು ಹೇಳೋ ಮಾತು ಬೇರೆ. ನೀವು ಯಾವುದೇ ರೀತಿಯಲ್ಲಿ ಆ ರೀತಿ ಇದ್ರೆ ನನ್ನ ಜೀವನ ಇನ್ನು ಬದಲಾಗಲ್ಲ, ನನ್ನ ಕುಟುಂಬ ಸರಿಯಾಗಲ್ಲ, ಎಲ್ಲ ನನ್ನನ್ನು ಮರ್ತೋಗಿದ್ದಾರೆ ಅಂತ ಅಂದುಕೊಳ್ತಾ ಇದ್ರು ಕೂಡ ದೇವರು ನಮ್ಮ ಭಾರವನ್ನ, ಭಯವನ್ನ, ಭೀತಿಯನ್ನ, ಬಲಹೀನತೆಯನ್ನ ಅರ್ಥ ಮಾಡಿಕೊಂಡು ದೇವರು ಹೇಳ್ತಾರೆ, ನಿನ್ನ ನೋವು ನನಗೆ ಅರ್ಥ ಆಗ್ತದೆ. ಯೇಸುಗೆ ಅವನ ನೋವು ಅರ್ಥ ಆಗ್ತಾ ಇತ್ತು. ಯೇಸು ಮೊದಲು ಅವನ ಪರಿಸ್ಥಿತಿಯನ್ನು ನೋಡಲಿಲ್ಲ, ಅವನಿಗೆ ಸೌಖ್ಯವಾಗುವುದನ್ನ ಯೇಸು ಸ್ವಾಮಿ ನೋಡಿದರು. ಯಾಕೆಂದ್ರೆ ಆ ವ್ಯಕ್ತಿ 38 ವರ್ಷಗಳಿಂದ ಮಲಗಿದ್ದ ವ್ಯಕ್ತಿ. ಇವನಿಂದ ಇನ್ನೇನು ಸಾಧ್ಯ, ಇವನು ಇನ್ನಿಷ್ಟೆಷ್ಟುಗಳಿಂದ ಹೀಗೆ ಇರ್ತಾನೆ ಅಂತ ಯೇಸ್ವಾಮಿ ಅಂದುಕೊಂಡಿರ್ಲಿಲ್ಲ. ಇವನ್ ಜೀವನ ಮುಗಿದೋಗೈತೆ ಬಿಡು ಅಂತ ಯೇಸ್ವಾಮಿ ಅನ್ಲಿಲ್ಲ. ನಾವು ಕೂಡ ಕೆಲವು ಸಾರಿ ವಯಸ್ಸಾಗೋಗಿದೆ ಅಲ್ವಾ, ಕೆಲವು ಸಾರಿ ವಯಸ್ಸಾಗೋಗಿದೆ, ಇನ್ನು ಅವ್ರಿಗೆ ಏನಕ್ಕೆ ಬಿಡು, ಆ ರೀತಿಯಾಗಿ ಯೋಚನೆ ಮಾಡ್ತೀವಿ. ದೇವರು ಹೇಳ್ತಾನೆ, ಕೊನೆ ಕ್ಷಣದಲ್ಲಿ ಕೂಡ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಅವರ ಜೀವಿತಗಳನ್ನ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಅಲ್ಲಿ ಬಂದು ಒಂದು ಮಾತು ಹೇಗೆ ಹೇಳಿದನು ಗೊತ್ತಾ? ಅವನು ಯೇಸು ಸ್ವಾಮಿ ಹತ್ರ
ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಪ್ಪು ಇಲ್ಲ. ಕೆಲವು ಸಾರಿ ನಾವು ದೇವರ ಹತ್ರ ಹೇಳುವಂಥ ಕ್ವಶನ್ಸ್ ಹೀಗಿರ್ತವೆ. ಏನಂತ ಹೇಳ್ತೀವಿ? ಸ್ವಾಮಿ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾವು ದೇವರು ಹೇಳ್ತಾರೆ ಬಾ ನಿನಗೆ ವಿಶ್ವಾಸ ಇದೆ, ಬಾ ನಿನಗೆ ಸೌಖ್ಯವಾಗುತ್ತೆ ಬಾ ಅಂತ ದೇವರು ಹೇಳಿದ್ರೆ ನಾವೇನು ಹೇಳ್ತೀವಿ ಗೊತ್ತಾ? ದೇವರೇ ನನ್ನ ಗಂಡ ಬಹಳ ಮೂರ್ಖ, ಅವನು ಬದಲಾಗಲ್ಲ. ಪ್ರಾರ್ಥನೆ ಏನ್ ಮಾಡಿರ್ತೀವಿ? ಅವ್ರು ಬದಲಾಗಬೇಕಂತ ಪ್ರೇಯರ್ ಮಾಡಿರ್ತೀವಿ, ವಿಶ್ವಾಸ ಇಡಬೇಕು, ಎಸ್ ದೇವರು ಬದಲಾಯಿಸ್ತಾರಂತ. ಆದರೆ ಮನಸ್ಸಲ್ಲಿ ಆ ಥರ ಅಂದ್ಕೊಂಡು ಒಂದು ಕ್ವಶನ್ ನಮ್ಮಲ್ಲಿ ಏನಿರುತ್ತಂದ್ರೆ, ಬಹಳ ಮೂರ್ಖ ಇವನು, ಬದಲಾಗಲ್ಲ. ಅಯ್ಯೋ ಇದು ದೊಡ್ಡ ಅಮೌಂಟು, ಸಿಗುತ್ತಾ? ಇದು ದೊಡ್ಡ ರೋಗ, ವಾಸಿ ಆಗುತ್ತಾ? ಇದು ಇವನು ದೊಡ್ಡ ಶತ್ರು, ವಿರೋಧಿ, ಜಯ ಸಿಗುತ್ತಾ? ಅಂದ್ರೆ ನಮ್ಮಲ್ಲಿ ದೇವರು ಕೇಳ್ತಾನೆ ನಿನಗೆ ಬಿಡುಗಡೆ ಬೇಕಾ ಅಂದ್ರೆ, ಕೆಲವು ಘಟನೆಗಳಲ್ಲಿ ಕೆಲವರು ಎಸ್ ಅಂದ್ರು. ಆದ್ರೆ ಇವನೇನು ಹೇಳಿದ್ನು ಗೊತ್ತಾ? ಸ್ವಾಮಿ ಬಿಡುಗಡೆ ಬೇಕು, ಬಟ್ ನೋಡಿ ಎಲ್ಲರೂ ನನಗಿಂತ ಮುಂದೆ ಹೋಗಿ ಎಲ್ಲರೂ ಸೌಖ್ಯವಂತ ಇದ್ದಾರೆ, ನನ್ನಿಂದ ಆಗ್ತಾ ಇಲ್ಲ. ಯೇಸು ಸ್ವಾಮಿ ಕೇಳಿದ ಕ್ವಶನ್, ನಿನಗೆ ಸೌಖ್ಯ ಆಗ್ಬೇಕಾ ಬೇಡವಾ? ಎಸ್ ಆರ್ ನೋ, ಹೌದು ಇಲ್ಲ, ಎರಡರಲ್ಲಿ ಒಂದು ಕೇಳಬೇಕಾಗಿತ್ತು. ಆದ್ರೆ ಅವನು ಎಸ್ ಆರ್ ನೋ ಅಲ್ಲಿ ಯಾವುದೇ ಹೇಳಿಲ್ಲ, ಬದಲಾಗಿ ಅವನು ಕಾರಣ ಹೇಳ್ತಾ ಇದ್ದಾನೆ. ನಾವು ಪ್ರಾರ್ಥಿಸುವಾಗ ನಾವು ಕಾರಣ ಹೇಳಲಿಕ್ಕೆ ಪ್ರಯತ್ನಿಸ್ತೇವೆ ಕೆಲವು ಸಾರಿ. ಅದೆಂಗಾಗುತ್ತೆ? ಇದು ಹೇಗಾಗುತ್ತೆ? ಇದು ನಡೆಯುತ್ತಾ? ಅಲ್ಲ. ದೇವರು ಹೇಳೋದು ಸ್ವಬುದ್ಧಿಯನ್ನು ಆಧಾರ ಮಾಡ್ಕೋಬೇಡ, ನೀನು ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಡು. ಭರವಸೆ ಇಡು. ಎಸ್ ದೇವರು ನನ್ನನ್ನು ಎಬ್ಬಿಸ್ತಾನೆ, ದೇವರು ನನ್ನನ್ನು ಸೌಖ್ಯ ಮಾಡುತ್ತಾನೆ. ಅವನು ಹೇಳ್ತಾನೆ ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನೋ ಹೆಲ್ಪ್. ಕೆಲವ್ರನ್ನ ಕೇಳ್ರಿ, ಯಾಕ್ರಿ ಹಿಂಗಿದ್ದೀರಾ ಅಂದ್ರೆ, ಸಾಲ ಇದೆ, ಇಲ್ಲ ಕಷ್ಟ ಇದೆ, ರೋಗ ಇದೆ. ಹೆಲ್ಪ್ ಮಾಡೋರು ಯಾರೂ ಇಲ್ಲ, ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಕೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೇಳಿದ್ದೀನಿ. ನಮ್ಮವರು ಕೆಲವರು ಚೆನ್ನಾಗಿರೋರು ಇದ್ದಾರೆ, ಅವ್ರನ್ನೂ ಕೇಳಿದ್ದೀನಿ, ಅವ್ರ ಹತ್ರ ಐತೆ, ಕೊಡ್ತಾ ಇಲ್ಲ. ನನಗೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ ಇದೆ, ದುಡ್ಡಿದೆ, ಕೊಡ್ತಾ ಇಲ್ಲ. ಅಂದ್ರೆ ಹೇಳ್ತೀವಿ ತಾನೇ ಈ ರೀತಿ, ಯಾರೂ ಇಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ, ಯಾರೂ ಇಲ್ಲ. ಆದರೆ ಇವನಿಗೆ ಗೊತ್ತಿಲ್ಲ ಇವನ ಹತ್ರ ಬಂದಿರುವಂಥ ಸ್ವಾಮಿ ಇವನನ್ನು ಸೌಖ್ಯ ಮಾಡಲಿಕ್ಕೆ ಶಕ್ತನು ಅಂತ. ಅದು ಗೊತ್ತಿದ್ದಿದ್ರೆ ಇವನು ಆ ಕಥೆಯೆಲ್ಲ ಹೇಳ್ತಾ ಇರಲಿಲ್ಲ. ಹೌದು ಸ್ವಾಮಿ ನನ್ನನ್ನು ಸೌಖ್ಯ ಮಾಡು ಅಂತ ಇದ್ವಿ. ಕೆಲವು ಸಾರಿ ನಾವು ಕೂಡ ದೇವರ ಪ್ರಸನ್ನತೆಯನ್ನ ನಂಬುವುದಿಲ್ಲ, ನಮ್ಮನ್ನ ದೇವರ ಮೇಲೆತ್ತಬಲ್ಲನು ಅನ್ನುವುದು ನಂಬುವುದಿಲ್ಲ. ನಾವು ಕಾರಣ ಹೇಳ್ತೀವಿ. ನಾವು ದೇವರಿಗೆ ಒಂದು ಕೆಲವು ಸಾರಿ ಅನುಮಾನವನ್ನ ಹುಟ್ಟಿಸುವಂತ ಕಾರ್ಯಗಳನ್ನು ಹೇಳುತ್ತೇವೆ. ಒಂದು ಇವನೇನು ಹೇಳ್ದ, ಇಳಿಸುವವರು ಇಲ್ಲ ಅಂತ ಹೇಳಿದ. ಎರಡನೇದು ಏನ್ ಹೇಳ್ತಾನೆ ಗೊತ್ತಾ? ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ. ಕೆಲವು ಸಾರಿ ಹೇಳ್ತಾರೆ, ಅಯ್ಯೋ ನಾನು ಇಲ್ಲಿ ಅಂಗಡಿ ಹಾಕಿದ್ದೆ, ಇನ್ನೊಬ್ಬನು ಬಂದು ಅಂಗಡಿ ಹಾಕ್ಬಿಟ್ಟ. ನಾನು ಜಾಬ್ ಹೋಗೋಷ್ಟರಲ್ಲಿ ಇನ್ನೊಬ್ಬನು ಬಂದು ಜಾಬ್ ಕೇಳ್ಬಿಟ್ಟ. ಬೇರೊಬ್ಬನು ಜಾಬ್ಗೆ ಬಂದ ನನ್ನನ್ನು ತೆಗೆದುಹಾಕಿದ್ರು. ನನಗೆ ಸಿಗ್ಬೇಕಾಗಿರೋದು ಅವನಿಗೆ ಸಿಕ್ತು. ಕೆಲವು ಸಾರಿ ನಾವೇನ್ ಮಾಡ್ತೀವಿ, ಇನ್ನೊಬ್ಬರನ್ನ ದೂಷಣೆ ಮಾಡುವಂತ ಸ್ವಭಾವವನ್ನು ಕೂಡ ಇಟ್ಟುಕೊಂಡಿರ್ತೇವೆ. ನೋಡಿ, ದೇವರಿಂದ ಬರುವಂತ ಆಶೀರ್ವಾದ ನಿನ್ನ ಹಿಂದೆ ಪಕ್ಕದಲ್ಲಿ 1000 ಜನ ಇರಲಿ, ದೇವರು ನಿನಗಾಗಿ ಇಟ್ಟಿರೋದನ್ನ ಯಾರು ಕಿಟ್ಕೊಳ್ಳಕ್ಕೆ ಆಗಲ್ಲ. ನಾವು ಅಂದ್ಕೊಳ್ಬಹುದು, ಅಯ್ಯೋ ಅವ್ರು ಮುಂದೆ ಹೊರಟೋಗಿದ್ದಾರೆ, ನನಗೆ ಸಿಗುತ್ತೋ ಇಲ್ವೋ, ನನ್ನವರೆಗೂ ಆಗುತ್ತೋ ಇಲ್ವೋ ಅನ್ನುವಂಥ ಭಯ ನಮ್ಮಲ್ಲಿ ಇರುತ್ತದೆ. ದೇವರು ನಿಮಗಂತ ಏರ್ಪಡಿಸಿದ್ರೆ, ಕೆಲವು ಸಾರಿ ಕೆಲವರು ಅನುಭವ ಹೇಳ್ತಾರಲ್ಲ, ನಾವು ಫಸ್ಟ್ ಹೋಗಿ ಒಂದು ಮನೆ ನೋಡಿದ್ವಿ, ಚೆನ್ನಾಗಿ ಇಡಿಸ್ತು, ಆದರೆ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರಲಿಲ್ಲ. ಈಗ ಏನು ಮಾಡೋದು? ಬೇರೆ ಮನೆಗಳೆಲ್ಲ ನೋಡಿದ್ವಿ, ಯಾವುದೂ ಇಷ್ಟ ಆಗಿಲ್ಲ. ಅಯ್ಯೋ ಆ ಮನೆ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಆ ಮನೆ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಭಾವನೆ ನಮ್ಮಲ್ಲಿ ಬರ್ತಾ ಇರ್ತದೆ. ಇಲ್ಲಿ ನೋಡೋಣ, ಇದೇನೋ ನೋಡೋಣ ಅಂತ ಹೋದ್ರೆ ಆ ಮನೆ ಇನ್ನೂ ಹಂಗೆ ಇರುತ್ತೆ. ನಾವು ಮೊದಲೇನು ಅನ್ಕೊಂಡಿವಿ, ಯಾರೋ ತಗೊಂಡ್ಬಿಟ್ಟಿರ್ತಾರೆ, ಯಾರಿಗೂ ಆಗೋಗ್ಬಿಟ್ಟಿರ್ತದೆ, ಯಾರೋ ಬಂದ್ಬಿಟ್ಟಿರ್ತಾರೆ, ಈ ರೀತಿ ಅನ್ಕೊಂಡಿರ್ತೇವೆ. ನಿಮಗಾಗಿ ಆ ಮನೆ ಅಂತ ಇದ್ದರೆ ಯಾರೂ ಆ ಮನೆಗೆ ಬರಲ್ಲ. ನಿನಗಾಗಿ ಅಂತ ಸ್ಥಳ ಇದ್ದರೆ, ಆ ವಸ್ತು ಅಂತ ನಿನಗಾಗಿ ಇದ್ದರೆ, ಆ ವ್ಯಕ್ತಿ ನಿನಗಾಗಿ ಇದ್ದರೆ ಯಾರಿಗೂ ಅದು ಪಾಲಾಗುವುದಿಲ್ಲ. ನಿನಗಾಗಿ ಏರ್ಪಡಿಸಿದ್ದರೆ ನಿನಗಾಗಿಯೇ ದೇವರು ಇಟ್ಟಿರುತ್ತಾನೆ. ಅದು ದೇವರ ವಾಕ್ಯ ಹೇಳ್ತದೆ. ಇನ್ನೊಬ್ಬರ ಕುರಿತಾಗಿ ನೀನು ಚಿಂತೆ ಮಾಡಬೇಡ, ಅಸೂಯೆ ಪಡಬಾರ್ದು, ಗುಣಗುಟ್ಟಬಾರ್ದು. ನೋಡ, ಅವ್ರಿಗೆಲ್ಲ ಸಿಕ್ಕೈತೆ,
ಒಂದು ವೇಳೆ ಸಭೆಯಲ್ಲಾಗಿರ್ಬೋದು, ವಿಶ್ವಾಸಿಗಳ ಅಕ್ಕಪಕ್ಕದಲ್ಲಾಗಿರ್ಬೋದು, ಅವ್ರಿಗೆಲ್ಲ ಸಿಕ್ಕಿದೆ, ನನಗೆ ಸಿಕ್ಕಿಲ್ವೇ? ನಾನು ಹೇಳ್ತಾ ಇರ್ತೇನಲ್ಲ, ಹಂಗಲ್ಲ ದೇವ್ರೆ, ಅವ್ರಿಗೆ ಸಿಕ್ಕಿದೆ, ನನಗೂ ಕೂಡ ಕೊಡಪ್ಪ ಅಲ್ವಾ? ಪ್ರಾರ್ಥಿಸುವುದು ಹಂಗಿರ್ಬೇಕು. ದೇವ್ರೆ, ಏನ್ ದೇವ್ರೆ, ನಾನಿಷ್ಟು ಪ್ರೇಯರ್ ಮಾಡ್ತಾ ಇದ್ದೀನಿ, ಅವ್ರಿಗೆಲ್ಲ ಅವ್ರೇನೇನೋ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ಸಿಕ್ಬಿಟ್ಟೈತೆ, ನಾನು ಪ್ರಾರ್ಥನೆ ಮಾಡಿ ನನಗೆ ಸಿಕ್ಕಿಲ್ವೇ ಅಲ್ವಾ? ಅವ್ರಿಗೆ ಪೂಜೆ ಮಾಡಿ ಸಿಕ್ಕೈತೆ, ನನಗೆ ಪ್ರಾರ್ಥನೆ ಮಾಡಿ ಸಿಕ್ಕಿಲ್ಲ ಅಂದ್ರೆ ಅದು ಒಂಥರ ಅಸೂಯೆ, ಒಂದು ಮತ್ತೆ ಕಂಪ್ಯಾರಿಸನ್. ಅಂದ್ರೆ ನಾವು ಬೇರೊಬ್ಬರೊಟ್ಟಿಗೆ ಹೋಲಿಕೆ ಮಾಡಿಕೊಂಡು ಗುಣಗುಟ್ತಾ ಇದ್ದೀವಿ. ಅವರು ಪೂಜೆ ಮಾಡಿ ಸಿಕ್ತು, ನಾನು ಪ್ರಾರ್ಥನೆ ಮಾಡಿ ಸಿಕ್ಕಿಲ್ಲ ಅಂದ್ರೆ ಅದರ ಅರ್ಥ ನೀವು ಗುಣಗುಟ್ತಾ ಇದ್ದೀರಾ, ಕಂಪೇರ್ ಮಾಡ್ಕೊಂಡು ಗುಣಗುಟ್ತಾ ಇದ್ದೀರಾ. ಅವರು ಪೂಜೆ ಫಲಿಸಿತು, ನನ್ನ ಪ್ರಾರ್ಥನೆ ಫಲಿಸಲಿಲ್ಲ. ಅಲ್ಲ, ಹಂಗಲ್ಲ. ದೇವ್ರೆ, ಅವರಿಗೆಲ್ಲ ಸಿಗ್ತಾ ಇದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನನಗೂ ಸಿಗುತ್ತೆ. ಇದು ವಿಶ್ವಾಸ. ಇವನೇನಾಯ್ತು, ಇವನು ಸ್ವಾಮಿ ಹಿಂಗಾಗೋಯ್ತು, ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಆದರೆ ಯೇಸು ಸ್ವಾಮಿ ಹೇಳೋ ಮಾತೇನು ಗೊತ್ತಾ? ಪರರ ಕುರಿತು ಚಿಂತಿಸಬೇಡ, ಪರರದನ್ನು ಆಶಿಸಬೇಡ, ಪರರ ವಿರುದ್ಧವಾಗಿ ಗುಣಗುಟ್ಟಲೂ ಬೇಡ. ನಿನಗೇನ್ ಬೇಕು ಅದನ್ನು ನೀನು ಕೇಳು ಅಷ್ಟೇ. ನಿಮಗೆಲ್ಲ ಗೊತ್ತಿದೆ, ಒಂದು ಸಾರಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಅದರ ಒಂದು ದಣಿ ಕೆಲಸಕ್ಕೆ ಕರೀತಾನೆ. ಒಬ್ಬನ 9 ಗಂಟೆಗೆ ಕರೀತಾನೆ, ಒಬ್ಬನ 12 ಗಂಟೆಗೆ ಕರೀತಾನೆ, ಒಬ್ಬನ 1 ಗಂಟೆಗೆ ಕರೀತಾನೆ, ಒಬ್ಬನ 3 ಗಂಟೆಗೆ ಕರೀತಾನೆ. ಈ ಮೊದಲು ಬಂದವನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಆ 3 ಗಂಟೆ ಬಂದವನಿಗೆ ದಣಿ ಕೆಲಸ ಕಾಸು ಕೊಡ್ತಾರೆ. ಒಂದು 50 ರೂಪಾಯಿ ಕೊಟ್ಟಾಗ ಇವನೇನಂತ ಕೊಡ್ತಾನೆ, 3 ಗಂಟೆಗೆ ಬಂದವನಿಗೆ 50 ರೂಪಾಯಿ ಕೊಟ್ಟ ಅಂದ್ರೆ ನಾನು 9 ಗಂಟೆಗೆ ಬಂದಿದ್ದೀನಿ, ನನಗೇನ್ ಮಾಡ್ತಾನೆ, ಜಾಸ್ತಿ ಕೊಡ್ತಾನೆ. ಆವಾಗ ಅವನ ಮನಸ್ಸಲ್ಲಿ ಏನಾಯ್ತು, 1 ಗಂಟೆ ಬಂದವನಿಗೆ ಕೊಡ್ತಾನೆ 50 ರೂಪಾಯಿ. ಅರೆ, ಅವನಿಗೂ ಅಷ್ಟೇ ಕೊಟ್ಟ, ಇವನಿಗೂ ಅಷ್ಟೇ ಕೊಟ್ಟನಲ್ಲ. ಮತ್ತೆ 12 ಗಂಟೆಗೆ ಬಂದವನಿಗೂ ಅಷ್ಟೇ ಕೊಟ್ಟನ. ಇಲ್ಲ, ಅವರೆಲ್ಲ ಲೇಟಾಗಿ ಬಂದಿದ್ದಾರೆ, ನಾನು ಬೇಗ ಬಂದಿದ್ದೀನಿ, ನನಗೆ ದೇವರು ಇದರ ದಣಿ ಜಾಸ್ತಿ ಕೊಡ್ತಾನೆ ಅಂತ ಆಸೆ ಪಟ್ಟ. ಇವನು ಸರದಿ ಬಂದಾಗ ಇವನಿಗೂ 50 ರೂಪಾಯಿ ಕೊಟ್ಟ. ಇವನ ಮುಖ ಏನಾಗೋಯ್ತು, ಬಾಡಿ ಹೋಯ್ತು. ನೀನು ಅನ್ಯಾಯಸ್ಥ ನೀನು, ನೀನು ಅನ್ಯಾಯಸ್ಥ ನೀನು. ನಾನು ಬೆಳಿಗ್ಗೆಯಿಂದ ದುಡಿತಾ ಇದ್ದೀನಿ, ಸಂಜೆ ಬಂದವನಿಗೂ ಅಷ್ಟೇ ಕೊಟ್ಟಿದ್ಯಾ, ನನಗೂ ಅಷ್ಟೇ ಕೊಟ್ಟಿದ್ಯಾ, ನೀನು ದ್ರೋಹಿ, ನೀನು ಅನ್ಯಾಯ ನೀನು. ಅವಾಗ ಯಜಮಾನ ಕೇಳ್ತಾನೆ, ನೀನು ಎಷ್ಟು ಕೊಡ್ತೀನಿ ಅಂತ ನಾನು ಹೇಳಿದ್ದೆ? ನೀವು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. 50 ರೂಪಾಯಿ ಕೊಡ್ತೀನಿ, ನೀವು ಕೊಟ್ಟಿದ್ದೀನಿ ಇಲ್ವಾ? ಹೌದು, ಕೊಟ್ಟಿದ್ದೀರಾ. ಕೆಲಸ ಇಲ್ಲದೆ ಇತ್ತು ನಿನಗೆ, ಯಾರೂ ನಿನ್ನನ್ನು ಕರೆದಿಲ್ಲ. ನಾನು ಕರೆದು ಕೆಲಸ ಕೊಟ್ಟು ಇಷ್ಟು ಕೊಡ್ತೀನಿ ಅಂತ ಕೊಟ್ಟಿದ್ದೀನಿ. ನಿನ್ನ ಕೆಲಸ ಮಾಡಿ ನಿನ್ನ ಸಂಬಳ ನಿನ್ ಕೊಟ್ಟಿದ್ದೀನಿ. ನಿನ್ ತೃಪ್ತಿ ಹೊಂದಬೇಕೆ ಹೊರತು ಅವನ್ ನೋಡಿ ಇವನ್ ನೋಡಿ ಕೊನೆಗೆ ದಣಿನೇ ನಿನ್ ದೂಷಣೆ ಮಾಡ್ಬಿಟ್ಟಲ್ಲ. ಕೆಲವು ಸಾರಿ ನಾವು ಹಾಗೇನೆ ಲೋಕವನ್ನ ನೋಡಿ, ಲೋಕದ ಜನರನ್ನ ನೋಡ್ಬಿಟ್ಟು ದೇವರ ಮೇಲೆ ಅನುಮಾನ ಹುಟ್ಟಿಸಿ ಕೆಲವು ಸಾರಿ ಗುಣಗುಟ್ಟುತ್ತೇವೆ. ಇಸ್ರಾಯೇಲರು ಅನೇಕರನ್ನ ನೋಡಿದ್ರು, ಆ ಕಡೆ ಈ ಕಡೆ ನೋಡಿದ್ರು. ದೇವರು ನೋಡಿ ಎಷ್ಟು ಅದ್ಭುತವಾಗಿ ಅವ್ರು ನಡೆಸಿದ್ರಲ್ವಾ. ಅವರ ಕಾಲಿಗೆ ಹಾಕಿದ ಚಪ್ಪಲಿ ಏನಾಗಿಲ್ಲ ಅಂತ, ಸೌದು ಹೋಗ್ಲಿಲ್ಲಂತೆ. ಅವ್ರು ಹಾಕಿದ ಬಟ್ಟೆ ಹರಿದು ಹೋಗ್ಲಿಲ್ವಂತೆ. ಅಂದ್ರೆ ಅದೇ ಬಟ್ಟೆ ಅದೇ ಚಪ್ಪಲಿ 40 ವರ್ಷಗಳ ಕಾಲ ಇತ್ತು. ತಾನಾಗಿ ಚಪ್ಪಲಿ ದೊಡ್ಡದಾಗ್ತದೆ, ತಾನಾಗಿ ಬಟ್ಟೆ ಕೊಳೆ ಇಲ್ದಿರ ಆಗ್ತದೆ. ಎಂತ ಅದ್ಭುತವಾದ. ಇವತ್ತಂಗಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ಬಟ್ಟೆ ಹೋಗಿ ಅಷ್ಟಿರ್ಲಿಲ್ಲ, ಚಪ್ಪಲಿಗಳು ಬೇರೆ ತಗೊಳ್ಳೋ ಇಷ್ಟ ಇರ್ಲಿಲ್ಲ. ದೇವರು ಅಷ್ಟು ಅದ್ಭುತವಾಗಿ ಊಟ ಎಲ್ಲವನ್ನು ಒದಗಿಸ್ತಾ ಇದ್ರೆ, ಅಲ್ಲಿ ಬಂದು ಪಕ್ಕದವ್ರು ನೋಡಿದ್ರು, ಅವ್ರಿಗೆ ಅರಸ ಇದ್ದಾನೆ, ನಮಗಿಲ್ಲ. ಅವ್ರು ನಾನ್ ವೆಜ್ ತಿಂತವ್ರೆ, ನಮಗಿಲ್ಲ. ಅವ್ರಿಗೆ ವಿಗ್ರಹ ಇದೆ, ನಮಗಿಲ್ಲ. ದೇವರು ಹೇಳ್ತಾನೆ, ನಿಮಗೆ ಯಾಕೆ ಬೇಕು? ನಿಮ್ಗೆ ಊಟ ಇದೆಯಾ ಇಲ್ವಾ? ನಿಮ್ಗೆ ಬಟ್ಟೆ ಇದೆಯಾ ಇಲ್ವಾ? ನಿಮ್ಮನ್ನು ನಡೆಸ್ತಾ ಇದ್ದೀನಿ ಇಲ್ವಾ? ನಿಮಗೊಂದು ದೇಶ ಕೊಡ್ತೀನಿ ಅಂತ ಹೇಳಿದೀನ ಇಲ್ವಾ? ಮತ್ತೆ ನೀವು ಯಾಕೆ ಅವ್ರನ್ನ ನೋಡಿ ಇವ್ರು ನೋಡಿ ಯಾಕೆ ಗುಣಗುಡ್ತೀರಾ? ದೇವರು ಇವತ್ತು ನಮ್ಮನ್ನು ಕೂಡ ಅದೇ ಕೇಳ್ತಾನೆ. ಅನ್ಯರನ್ನ ನೋಡಿ ಆಶಿಸಬೇಡ, ಅನ್ಯರ ಹಾಗೆ ಇರುವುದಕ್ಕೆ ಯೋಚಿಸಬೇಡ. ಯಾಕೆಂದ್ರೆ ನಿನ್ನ ಜೀವನ ಬೇರೆ, ದೇವರು ನಿನ್ನನ್ನು ಕರೆದಿರುವ ಉದ್ದೇಶ ಬೇರೆ. ಮೋಸ ಮಾಡಿ, ಸುಳ್ಳು ಹೇಳಿ, ವಂಚನೆ ಮಾಡಿ ದುಡ್ಡು ಸಂಪಾದನೆ ಮಾಡುವುದಕ್ಕಾಗಿ ಅಲ್ಲ ನಮ್ಮನ್ನ ದೇವರು ಕರೆದಿರುವುದು. ಬದಲಾಗಿ ಭೂಮಿಯ ಮೇಲಿರುವಾಗ ನಾವು ರಕ್ಷಣೆ ಹೊಂದಿಕೊಳ್ಬೇಕು, ನನ್ನ ಮಕ್ಕಳು ಪರಲೋಕ ಸೇರಬೇಕು ಅನ್ನುವಂಥ ಉದ್ದೇಶ ದೇವರದಾಗಿದೆ. ಆದರೂ ಕೆಲವು ಸಾರಿ ಅದಕ್ಕೆ ಹೇಳ್ತಾನೆ, ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಹತ್ರ ಬರ್ತಾನೆ, ಸ್ವಾಮಿ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೆ ನನ್ನ ನಂಬಿಕೆಯನ್ನ ಹೆಚ್ಚಿಸು. ಈಗ ಇವನ ನಂಬಿಕೆ ಕಡಿಮೆ ಆಗಿದ್ದರೂ ಕೂಡ ಯೇಸು ಸ್ವಾಮಿ ಅದನ್ನ ಗಮನಿಸಲಿಲ್ಲ. ಬದಲಾಗಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಯೇಸು ಅವನಿಗೆ ಒಂದು ಈ ರೀತಿ ಅವನು ಅದು ಇದು ಮಾತಾಡ್ತಾ ಇದ್ರೆ, ನನಗೆ ಇಳಿಯಕ್ಕೆ ಟೈಮ್ ಇಲ್ಲ, ಯಾರು ಬರ್ತಾ ಇಲ್ಲ, ಎಲ್ಲರೂ ಇಳಿದು ಬಿಡ್ತಾ ಇದ್ದಾರೆ. ಯೇಸು ಅವನಿಗೆ ಒಂಥರ ಕಡ್ದಾಗ ಹೇಳ್ತಾನೆ, ಎದ್ದು ನಿನ್ನ ಹಾಸಿಗೆಯನ್ನ
ಹೊತ್ತುಕೊಂಡು ನಡೆ. ಅಂದ್ರೆ ಅಲ್ಲೇ ಇದ್ದವನ್ನ ಸಡನ್ ಆಗಿ ಯಾರೋ ಒಬ್ರು ಬಂದು ಎದ್ದೇಳು ಅಂದ್ರೆ ನಾವೇನಂತೀವಿ? ನಾನು 38 ವರ್ಷದಿಂದ ಇಲ್ಲಿದ್ದೀನಿ ಸ್ವಾಮಿ, ನೀವೇ ಎದ್ದೇಳಿ ಅಂದ್ರೆ ಹೆಂಗೆ ಎದ್ದೇಳೋದು ಅಲ್ವಾ? ನಮಗೊಂದು ಸಂಶಯ ಬರುತ್ತೆ. ಆದರೆ ಇಲ್ಲಿ ನೋಡ್ರಿ, ಎದ್ದು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ಅಂತ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನೋಡಿ, ಆ ಮನುಷ್ಯನು ಆ ಕ್ಷಣದಲ್ಲಿ ಸ್ವಸ್ಥನಾಗಿ ಅಂತ ಹೇಳ್ತದೆ. ಅವನು ಹೇಳಿರ್ಬೋದಾಗಿತ್ತು, ಕರ್ತನೇ ನನ್ನ ಕಾಲುಗಳಿಗೆ ಶಕ್ತಿ ಇಲ್ಲ, ಹೇಳ್ಬೋದಾಗಿತ್ತು. ಅಯ್ಯೋ ನಾನು ಪ್ರಯತ್ನ ಮಾಡಿದ್ದೀನಿ, ನನಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬೋದಾಗಿತ್ತು. 38 ವರ್ಷದಿಂದ ಈಗ ಬೇರೆಯವರು ಎಬ್ಬಿಸಿ ನೋಡಿದ್ರು ಆಗಲಿಲ್ಲ ಅಂತ ಹೇಳಿರ್ಬೋದು. ಆದರೆ ಯಾರು ಏನೇ ಮಾಡಿದ್ರು ಆಗದೆ ಹೋದರೂ ಕೂಡ ಯೇಸುವಿನ ಮಾತಿನ ಶಕ್ತಿಯಿಂದ ಅವನಿಗೆ ಸೌಖ್ಯವಾಯಿತು. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಎಷ್ಟೋ ನಾವು ಪ್ರಯತ್ನ ಮಾಡಿರಬಹುದು, ಎಷ್ಟೋ ನಾವು ಯೋಚನೆ ಮಾಡಿರಬಹುದು. ಕೆಲವು ಸಾರಿ ನಾವೇನು ಹೇಳ್ತೀವಿ ಗೊತ್ತಾ? ಯಾರೋ ನಮ್ಮನ್ನು ನೋಯಿಸಿದ್ರು, ಯಾರೋ ನಮಗೆ ಮೋಸ ಮಾಡಿದ್ರು, ಯಾರೋ ನಮ್ಮ ಕೆಲಸ ನಮಗೆ ವಿಫಲ ಆಯಿತು, ನಾನು ಬಿದ್ದೋಗಿದ್ದೀನಿ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಪ್ರಯತ್ನ ಮಾಡಿದ್ದೀನಿ, ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯೇಸು ಸ್ವಾಮಿಯ ಮಾತಿನ ಮೇಲೆ ಭರವಸೆ ಇಡಬೇಕು. ಅದು ಬಹಳ ಮುಖ್ಯ. ನೋಡಿ, ಅನ್ಯ ಜನರಿಗೆ ಬೈಬಲ್ ಇಲ್ಲ ರೀ. ಅನ್ಯ ಜನರ ಹತ್ರ ಬೈಬಲ್, ಈ ಮಾತು ಅವ್ರಿಗೆ ಗೊತ್ತಾ? ನಮಗ್ ಗೊತ್ತಲ್ವಾ? ನಾವು ಇನ್ನೆಷ್ಟು ದೇವರ ಮೇಲೆ ನಂಬಿಕೆ ಇಡಬೇಕು. ಈ ಬೈಬಲ್ ಮಾತು ಕೂಡ ಅವ್ರಿಗೆ ಪಾಪ ಗೊತ್ತಿಲ್ಲ. ಯೇಸು ಅಂತಿದ್ದಾರಂತೆ, ಇಂಥ ಪರಿಸ್ಥಿತಿಯಲ್ಲಿ ಹತ್ರ ಬರ್ತಾರಂತೆ, ಮಾತಾಡ್ತಾರಂತೆ, ಅವನ ಪರಿಸ್ಥಿತಿ ನೋಡಿ ಎದ್ದೇಳು ಅಂತಾರಂತೆ. ಓ ದೇವರೇ ಅನ್ನೋ ಪರಿಸ್ಥಿತಿ ಕೂಡ ಅವ್ರಿಗಿಲ್ಲ. ನಮಗೆ ನೋಡಿ ದೇವರ ವಾಕ್ಯ ಇದೆ, ಎಷ್ಟು ಸಂತೋಷ ಅಲ್ವಾ? ಈ ವಾಕ್ಯವನ್ನ ಭರವಸೆ ಇಟ್ಟು ನಾವು ಹೇಳ್ಬೇಕು, ಎಸ್, ಆ ಯೇಸು ಸ್ವಾಮಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗು ಅಂತ ಹೇಳುವುದು ಏನು ಉದ್ದೇಶ ಅಂದ್ರೆ, ನೀನು ಭಯದಲ್ಲಿದ್ದೀಯಾ, ನಿನ್ನ ಭಯ ನಿನ್ನನ್ನು ಹೊತ್ತುಕೊಂಡಿತ್ತು, ನಿರಾಶೆ ನಿನ್ನನ್ನು ಹೊತ್ತುಕೊಂಡಿತ್ತು, ಪಾಪ ನಿನ್ನನ್ನು ಹಿಡಿದುಕೊಂಡಿತ್ತು, ವ್ಯಸನ ನಿನ್ನನ್ನು ಹಿಡಿದುಕೊಂಡಿತ್ತು, ಜನರ ಅಭಿಪ್ರಾಯಗಳ ಮೇಲೆ ನೀನು ಜೀವನ ಮಾಡ್ತಾ ಇದ್ದೆ. ಆದ್ರೆ ಯೇಸು ಹೇಳ್ತಾ ಇದ್ದೀರಿ, ನೀನು ಸಾಕು, ಬೇರೆಯವರ ಮೇಲೆ ಬೇರೆಯವರ ವಿಷಯದಲ್ಲಿ ಇರೋದು ಸಾಕು, ನೀನು ಎದ್ದು ನಿನ್ನ ಹಾಸಿಗೆಯನ್ನ ಎತ್ತುಕೊಂಡು ನಡೆ ಅಂತ ಹೇಳಿದ್ರು. ಈಗ ನಾನು ಅಂದ್ಕೊಳ್ತಾ ಇದ್ದೆ, ಹಾಸಿಗೆ ಯಾಕೆ ಎತ್ಕೊಂಡು ಹೋಗ್ಬೋದಾಗಿತ್ತು? ಇವನು ಹಾಸಿಗೆ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು ತಾನೆ, ಹಾಸಿಗೆ ಬಿಟ್ಬಿಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಯೇಸು ಸ್ವಾಮಿ ಉದ್ದೇಶ ಏನು ಗೊತ್ತಾ? ಮತ್ತೆ ನೀನು ಇಲ್ಲಿಗೆ ಬರಬಾರದು. ಏನು ಮತ್ತೆ ನೀನು ಇಲ್ಲಿಗೆ? ಹಾಸಿಗೆ ಅಲ್ಲೇ ಐತೆ ಅಂದ್ಕೊಂಡು, ನನ್ನ ಹಾಸಿಗೆ ಐತೆ ಅಲ್ಲಿಗೆ ಬರೋಕ್ಕೆ ಅಂತ ಇಷ್ಟಪಡ್ತಾರೆ. ಒಬ್ಬನ ಮನೆಗೆ ಹಿಂಗೆ ಒಬ್ಬ ಮನೆ ಸೇಲ್ ಮಾಡಿದ್ನಂತೆ. ಚೆನ್ನಾಗಿರೋ ಮನೆ ಕಡಿಮೆ ಬೆಲೆಗೆ ಸೇಲ್ ಮಾಡ್ದ. ಕಡಿಮೆ ಬೆಲೆಗೆ ಒಬ್ಬನೇನು ಮಾಡ್ದ, ಆ ಮನೆ ಇಷ್ಟ ಆಗೋಯ್ತು, ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಓನರ್ ಒಂದು ಷರತ್ತಿಟ್ನಂತೆ. ಏನ ಷರತ್ತು ಗೊತ್ತಾ? ಮನೆಯೆಲ್ಲ ನಿಂದೆ, ಆದರೆ ಮನೆಯ ಹಾಲಲ್ಲಿ ಒಂದು ಮೊಳೆ ಹೊಡಿತೀನಿ, ಆ ಮೊಳೆ ಮಾತ್ರ ನಂದು. ಏನ? ಮನೆಯೆಲ್ಲ ನಿಂದೆ, ಆ ಷರತ್ತಲ್ಲಿ ಮೊಳೆ ಒಂದು ನಂದು. ಇವನು ಷರತ್ತು ಒಪ್ಕೊಂಡ್ಬಿಟ್ಟು, ಆಯಿತು ಆ ಮೊಳೆ ನಿಂದೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟ. ಆಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಆಗೋಯ್ತು, ಎಲ್ಲ ಆಗೋಯ್ತು. ದಿಢೀರ್ನೆ ಮಧ್ಯರಾತ್ರಿ ಒಂದು ಸೌಂಡು, ಡಮ 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 ಅಂತ ಹೇಳಿದ. ಬಾಗಿಲು ತಟ್ತಾ ಇದ್ದಾನೆ, ಮಳೆ ಬೀಳ್ತಾ ಐತೆ, ಬಾಗಿಲು ತಟ್ತಾ ಇದ್ದಾನೆ. ಇವನು ಕೇಳ್ದ, ಯಾರು ಯಾರು ನೋಡ್ರ, ಹೋಗಿ ಬಾಗಿಲು ತೆಗೆದು ನೋಡಿದ್ರೆ ಹಳೆ ಓನರು. ಸರ್ ಏನು ಸರ್ ಅಂದರೆ, ಅಯ್ಯೋ ಮಳೆ ಬರ್ತಾ ಐತೆ, ನಾನು ಕೊಡೆ ಸ್ವಲ್ಪ ಇಡಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ. ಕೊಡೆ ಇಡಬೇಕಾದ್ರೆ ನಮ್ಮ ಮನೆಗೆ ಯಾಕೆ ಬರ್ತಾ ಇದ್ದೀರಿ ಸರ್ ಅಂದರೆ, ನನ್ನ ಮೊಳೆ ಇದೆಯಲ್ಲ ಅಲ್ಲಿ ತಗಲಾಕಕ್ಕೆ ಅಲ್ಲಿ. ಓ ಸರಿ, ಓಕೆ ರೈಟ್, ಸರಿ ಆಯಿತು, ಏನೋ ಪಾಪ ಅಂತ ಬಿಟ್ಟ. ಮಾರನೇ ದಿನನೂ ಮತ್ತೆ ದಡ 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 ಅಂತ ತಟ್ತಾ ಇದ್ದಾನೆ. ಸರ್ ಏನು ಸರ್ ಅಂತ ಹೇಳಿದ್ರೆ, ಅಯ್ಯೋ ಬಟ್ಟೆ ಒಣಗಾಕ್ಬೇಕಾಗಿತ್ತು, ಮಳೆ ಬೇಕಾಗಿತ್ತು ಅಂತ. ಏನೋ ಮೊಳೆ ನಂದೇ ತಾನೇ ಮೊಳೆ, ನನ್ನ ಮೊಳೆಯಲ್ಲಿ ಕೊಡೆ ಆದ್ರೂ ಒಣಗಿಸ್ಕೊಂತೀನಿ, ಬಟ್ಟೆ ಆದ್ರೂ ಒಣಗಿಸ್ಕೊಂತೀನಿ. ಇನ್ನೊಂದು ದಿವಸ ಬಂದು ಬ್ಯಾಗ್ ಇಡೋಕೆ ಬಂದ. ಅಂದ್ರೆ ಏನಂದ್ರೆ ಮನೆಯೆಲ್ಲ ನಿಂದೆ, ಆದ್ರೆ ಆ ಮಳೆ ಮಾತ್ರ ನಂದು. ಕೆಲವು ಸಾರಿ ಏನಾಗ್ಬಿಡ್ತದೆ ಅಂದ್ರೆ ನಮ್ಮ ಜೀವಿತದಲ್ಲಿ ಕೂಡ ಹಾಗೇನೆ ಮತ್ತೆ ವಾಪಸ್ ಬಂದ್ಬಿಡ್ತಾನೆ ಅವನು. ಅದಕ್ಕೆ ಹೇಳಿದ್ದು, ಮತ್ತೆ ಹಳೆ ಸ್ಥಿತಿಗೆ ನೀನು ಬರಬಾರ್ದು, ಹಳೆ ಸ್ಥಿತಿಗೆ ನೀನು ಬರಬಾರ್ದು. ನನ್ನ ಹಾಸಿಗೆ ಇದೆ. ಮತ್ತೆ ಎರಡನೇದು, ಹಾಸಿಗೆ ಏನ್ ಸೂಚಿಸ್ತದೆ? ಹಳೆ ಜೀವನನ ಸೂಚಿಸ್ತದೆ. ಹಳೆ ಜೀವನ. ನಾವು ಕೆಲವು ಸಾರಿ ನೋಡಿ, ಕೆಲವು ವಸ್ತುಗಳನ್ನು ನೋಡಿದಾಗೆಲ್ಲ ನೆನಪು ಬರುತ್ತೆ ನಮಗೆ. ಇದು ಅಲ್ಲಿ ತಗೊಂಡಿದ್ದು, ಇದು ಅವ್ರದ್ದು,
ಇದು ಇವ್ರು ಕೊಟ್ಟಿದ್ದು ಅಲ್ವಾ? ಆ ವಸ್ತು ನಮಗೆ ಹಳೇದನ್ನು ನೆನಪಿಸ್ತದೆ. ಈ ಹಾಸಿಗೆ ಕೂಡ ಅವನ ಹಳೇ ಜೀವಿತವನ್ನು ನೆನಪಿಸ್ತಾ ಇತ್ತು. ದೇವರು ಹೇಳ್ತಾನೆ, ಹಳೇದನ್ನು ಮರೆತು ಬಿಡು. ಹೆಂಗಿದ್ದೆ ನಾನು, ಏನಾದೆ ಅಂತ ಹೇಳಿ ನೀನು ಮರೆತು ಬಿಡು ಅಂತ ಹೇಳ್ತಾನೆ ನೋಡಿ. ಹಾಗೆ ಈ ಹಾಸಿಗೆಯು ಹಳೇದು ಮತ್ತು ಅವನ ಒಂದು ಚಿಂತೆ, ಭಯ, ಎಲ್ಲ ದುರ್ಗುಣಗಳಿದ್ದಂಥದ್ದು. ಅದನ್ನು ಹೇಳ್ತಾನೆ, ಅದನ್ನೆಲ್ಲ ಒತ್ಕೊಂಡೋಗು, ನೀನು ಖಾಲಿ ಮಾಡು, ಪೂರ್ತಿಯಾಗಿ ಖಾಲಿ ಮಾಡು ಅಂತ ಹೇಳ್ತಾನೆ. ಇವತ್ತು ನೀವು ನಾನು ಕೂಡ ಅದೇ ರೀತಿಯಲ್ಲಿ ಅನೇಕ ಕಾರ್ಯಗಳಲ್ಲಿ ನಿರಾಶೆ ಎಂಬ ಹಾಸಿಗೆ ಇರ್ಬೋದು, ಒಂದು ವೇಳೆ ಭಯದ ಹಾಸಿಗೆ ಇರ್ಬೋದು, ಪಾಪದ ಹಾಸಿಗೆ ಇರ್ಬೋದು, ಕ್ಷಮಿಸದ ಹೃದಯದ ಹಾಸಿಗೆ ಇರ್ಬೋದು, ವಿಫಲತೆ ಇರ್ಬೋದು. ನಾವು ಹಾಸಿಗೆಯನ್ನು ಎತ್ಕೊಂಡು ಹೋಗ್ಬೇಕು. ಅಲ್ಲೇ ಇಡುವಂಥವ್ರು ನಾವು ಆಗಿರಬಾರದು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಇದೇ ಒಂದು ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ನೋಡಿ. ಅಲ್ಲಿ ಹೇಳ್ತದೆ 14ನೇ ವಚನ, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಮತ್ತೆ ಅವನು ಗೊತ್ತಾಯ್ತು ಯೇಸು ಸ್ವಾಮಿಗೆ, ನೋಡು ನಿನಗೆ ಸ್ವಸ್ಥ ಆಗಿದೆ, ಮತ್ತೆ ಪಾಪ ಮಾಡಕ್ಕೆ ಹೋಗ್ಬೇಡ. ಕೆಲವು ಸಾರಿ ಮತ್ತೆ ನಮ್ಮ ಜೀವಿತದಲ್ಲಿ ಸಮಸ್ಯೆ ಬರಲಿಕ್ಕೆ ಕಾರಣ ಏನು? ಕೆಲವರು ಹೇಳ್ತಾರೆ, ಪಾಸ್ಟರ್ ನೀವು ಪ್ರಾರ್ಥನೆ ಮಾಡಿದ ಮೇಲೆ ಸೌಖ್ಯ ಆಗಿದ್ದೀನಿ, ಸಮಸ್ಯೆ ಪರಿಷ್ಕಾರ ಆಗಿದೆ, ಚೆನ್ನಾಗಿದ್ದೀವಿ ಪಾಸ್ಟರ್ ಅಂತಾರೆ. ಸರಿ ಬರ್ರಿ ಅಪ್ಪ ದೇವರ ಹತ್ರ ಬರ್ರಿ ಅಂದರೆ ಬರ್ತೀವಿ ಬಸ್ಸೆ, ಖಂಡಿತ ಬರ್ತೀವಿ ಅಂತಾರೆ. ಬರಲ್ಲ. ತಿರುಗಿ ಯಾವಾಗ ಅವ್ರು ಫೋನ್ ಮಾಡ್ತಾರೆ ಗೊತ್ತಾ? ತಿರುಗಿ ಸಮಸ್ಯೆ ಬಂದಾಗ, ಯಾಕ್ರಿ ನಿಮಗೆ ಸೌಖ್ಯ ಆಗಿತ್ತಲ್ಲ, ಯಾಕೆ ಮತ್ತೆ ಅಂದರೆ, ಆವಾಗ ನೀವೇನೋ ಪ್ರೇಯರ್ ಮಾಡಿದಾಗ ಚರ್ಚಿಗೆ ಬಂದಾಗ ಸೌಖ್ಯ ಆಗಿತ್ತು, ಮತ್ತೆ ಹಂಗಾಗೋಗ್ಬಿಟ್ಟಿದೆ. ಕಾರಣ ಏನು ಗೊತ್ತಾ? ಮತ್ತೆ ಅದೇ ಹಳೇ ಸ್ವಭಾವಕ್ಕೆ ಹೋಗಿರ್ತಾರೆ, ಪಾಪ ಮಾಡಕ್ಕೆ ಹೋಗಿರ್ತಾರೆ, ಕೆಟ್ಟದ್ದು ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ? ಮತ್ತೆ ನಮ್ಮನ್ನ ಹಳೇ ಸ್ವಭಾವ ಹಿಡಿಯುತ್ತದೆ. ಯೇಸು ಸ್ವಾಮಿ ಅನೇಕ ಸಾರಿ ಹೇಳಿದ್ದಾರೆ, ಮತ್ತೆ ನೀನು ಪಾಪ ಮಾಡಬೇಡ. ನಿನಗೆ ಬಿಡುಗಡೆ ಆಯ್ತಲ್ಲ, ನೀನು ಬಿಡುಗಡೆಯನ್ನ ಇಟ್ಟುಕೊಂಡು ಮತ್ತೆ ಪಾಪಕ್ಕೆ ಬಿದ್ದರೆ ಮತ್ತೆ ನಿನಗೇನಾಗುತ್ತೆ? ತೊಂದರೆ ಆಗುತ್ತದೆ. ನನ್ನ ಪ್ರಿಯ ದೇವಜನರೇ, ಇವತ್ತು ಯೇಸು ಸ್ವಾಮಿ ಕೂಡ ನನ್ನ ಜೀವಿತದಲ್ಲಿ ಕೂಡ ಏನಾದರೂ ನಮ್ಮನ್ನ ಈ ರೀತಿಯಾದಂಥ ಪರಿಸ್ಥಿತಿ ಹಿಡಿದಿರುವುದಾದರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನ ಅಲ್ಲಿಂದ ಎಬ್ಬಿಸ್ತೇನೆ, ಆದರೆ ಅಲ್ಲಿಂದ ಎದ್ದೇಳಲಿಕ್ಕೆ ನಿನಗೆ ಮನಸ್ಸಿದೆಯಾ? ಅದು ಬಹಳ ಮುಖ್ಯ. ನಾವು ಹಿಂದಕ್ಕೆ ನೋಡುವಂಥವರಾಗಿರಬಾರದು, ಹಳೆಯ ಸೋಲಿನ ಬಗ್ಗೆ ಯೋಚಿಸುವಂಥವರಾಗಿರಬಾರದು. ಹೊಸ ಜೀವನದ ಕಡೆಗೆ ನಾವು ಮನಸ್ಸನ್ನು ಇಟ್ಟು ನಡೆಯುವಂಥವರಾಗಿರಬೇಕು. ನಾವು ಹೇಳಬೇಕು, ದೇವರೇ ನೀನು ನನ್ನ ಪರಿಸ್ಥಿತಿಯನ್ನು ನೋಡುವ ದೇವರು, ನನ್ನ ಬಳಿಗೆ ಬಂದು ಮಾತನಾಡುವ ದೇವರು, ನನ್ನ ಸ್ಥಿತಿಯನ್ನು ಮಾರ್ಪಡಿಸಿ ಕೊಡುವ ದೇವರು ನೀನಾಗಿದ್ದೀಯಾ, ಖಂಡಿತವಾಗಿ ನನ್ನ ಜೀವಿತವನ್ನು ಬದಲಾಯಿಸುತ್ತೀಯಾ ಅಂತ ನಾವು ದೇವರಿಗೆ ಹೇಳುವಂಥವರು ನಾವು ಆಗಿರಬೇಕು. ಇವತ್ತು ನಮ್ಮ ಜೀವಿತಗಳಲ್ಲಿ ಏನೇ ಭಯ ಆತಂಕಗಳಿದ್ದರೂ ಕೂಡ ಈ ವ್ಯಕ್ತಿಯಂತೆ ನಾವು ಯೋಚಿಸೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ನಿಮಿಷ ಆಲೋಚನೆ ಮಾಡೋಣ. ನಮ್ಮ ಸುತ್ತಲೂ ಅನೇಕ ಜನರು ಸಮಸ್ಯೆಗಳಲ್ಲಿ ಬಿದ್ದಿದ್ದಾರೆ, ಅನೇಕರಿಗೆ ರೋಗಗಳಿದ್ದಾವೆ, ಅನೇಕರಿಗೆ ಸಂಕಷ್ಟ ಇದೆ, ಅನೇಕರಿಗೆ ಶತ್ರುಗಳ ಭಯ ಇದೆ, ಅನೇಕರಿಗೆ ದುಷ್ಟನ ಭಯ ಇದೆ, ಅನೇಕರಿಗೆ ಸಾಲದ ಭಯ ಇದೆ, ಅನೇಕರಿಗೆ ಭವಿಷ್ಯದ ಭಯವೂ ಇದೆ. ಆದರೆ ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿ ಬಂದು ನಿಮ್ಮನ್ನು ನೋಡುವಂಥವರಾಗಿದ್ದಾರೆ. ನಿಮ್ಮ ಕುರಿತು ಆತನು ವಿಶೇಷವಾದ ಕಾಳಜಿಯನ್ನು ವಹಿಸುವಂಥವನಾಗಿದ್ದುಕೊಂಡು ನಿಮ್ಮ ಬಳಿಗೆ ಬರುವಂಥವನಾಗಿದ್ದಾನೆ. ದೇವರಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಹೇಳೋಣ, ದೇವರೇ ನನ್ನನ್ನು ನೋಡುವ ದೇವರು ನೀನಪ್ಪ, ನನ್ನನ್ನು ನೋಡುವ ದೇವರು ನೀನು. ಆ 38 ವರ್ಷದಿಂದ ಬಿದ್ದವನನ್ನ ನೀನು ನೋಡಿದ ದೇವರಪ್ಪ, ನನ್ನನ್ನು ಹಾಗೆ ನೋಡಲಿಕ್ಕೆ ಶಕ್ತನಾದ ದೇವರು, ನನ್ನ ಬಳಿಗೆ ಬರಲಿಕ್ಕೆ ಶಕ್ತನಾದ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಅವನನ್ನು ಕಂಡ್ರಿ, ಹಾಗೇ ನಮ್ಮನ್ನು ಕಾಣುವ ದೇವರು ನೀನು ಅಪ್ಪ. ದೇವರೇ, ಹೌದು, ಹಾಗರಳು ಈ ಮಾತನ್ನು ಹೇಳಿದಳು, ಹಾಗೆ ಸ್ವಾಮಿ ಎಲ್ರೋಹಿ ನನ್ನನ್ನು ನೋಡುವ ದೇವರೇ ಎಂದು ಹೇಳಿ ಆಕೆ ಪ್ರಾರ್ಥಿಸಿದಳು. ನೀನು ಆಕೆಯ ಪರಿಸ್ಥಿತಿಯನ್ನು ಮಾರ್ಪಡಿಸಿದೆ ದೇವರೇ. ಬರ್ತಿಮೇನೆಂಬ ಹುಟ್ಟು ಕುರುಡನು ದಾವೀದ ಕುಮಾರನೇ ನನ್ನನ್ನು ನೋಡು ಎಂದು ಕೂಗಿದನು. ಸ್ವಾಮಿ, ಅವನನ್ನೂ ನೀವು ಕರುಣಿಸಿದಿರಿ. ಈ 38 ವರ್ಷದಿಂದ ಬಿದ್ದವನನ್ನು ಕೂಡ ಕರುಣಿಸಿದಿರಿ. ಅನೇಕರ ಮೇಲೆ ಕರುಣೆಯನ್ನು ತೋರಿಸಿದಿರಪ್ಪ. ಇವತ್ತು ನಾವ್ಯಾರಾದರೂ ಯಾವುದಾದರೂ ವಿಷಯದಲ್ಲಿ ಬಿದ್ದು ಹೋಗಿದರೆ, ಪಾಪಕ್ಕೆ ಬಿದ್ದು ಹೋಗಿದ್ದರೆ, ಯಾರಾದರೂ ಅಂದ ಮಾತುಗಳಿಗೆ ನಾವು ಕುಗ್ಗಿ ಹೋಗಿದ್ದರೆ,
ನಿರಾಶೆಯಿಂದ ಬಿದ್ದಿದ್ರೆ, ಓ ನನ್ನ ಭವಿಷ್ಯ ನಾನು ಅಂದುಕೊಂಡ ರೀತಿಯಲ್ಲಿ ಇಲ್ಲವಲ್ಲ ಎಂದು ಅಂದುಕೊಳ್ಳುತ್ತಿದ್ದರೆ, ನಾನು ಅಂದುಕೊಂಡ ರೀತಿಯಲ್ಲಿ ನಡೆಯುತ್ತಿಲ್ಲವಲ್ಲ ಅಂತ ಅಂದುಕೊಳ್ಳುತ್ತಿದ್ದರೆ, ಇವತ್ತು ದೇವರು ನಿಮ್ಮನ್ನು ನನ್ನನ್ನು ಎಚ್ಚರಪಡಿಸಿ ಹೇಳುತ್ತಿದ್ದಾನೆ, ಇಗೋ ಜಕ್ಕಾಯನನ್ನ ಮರದ ಮೇಲಿದ್ದವನನ್ನು ನೋಡಿದ ದೇವರು, ನತಾನಿಯೇಲನನ್ನು ನೋಡಿದ ದೇವರು ನಿನ್ನನ್ನು ಕೂಡ ಕಂಡು ನಿನಗೆ ಹೇಳುತ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗಬೇಕಾ, ನಿನಗೆ ಸಹಾಯ ಬೇಕಾ, ನಿನಗೆ ಬಿಡುಗಡೆ ಬೇಕಾ ಎಂದು ಕೇಳುವಾಗ ನೀವು ನಾನು ಗುಣಗುಟ್ಟುವುದಲ್ಲ, ಬೇರೊಬ್ಬರ ಮೇಲೆ ಚಾಡಿ ಹೇಳುವುದಲ್ಲ. ಹೌದು ಸ್ವಾಮಿ, ಹೌದು, ನನ್ನನ್ನು ಬಿಡುಗಡೆ ಮಾಡು, ನನ್ನ ಪರಿಸ್ಥಿತಿಯಿಂದ ನನ್ನನ್ನು ಮೇಲಕ್ಕೆತ್ತು, ನನಗೆ ಸಹಾಯ ಮಾಡಪ್ಪ ಎಂದು ನಾವು ಕೇಳುವಂಥವರು ನಾವಾಗಿರಬೇಕು. ದೇವಜನವೇ, ಏಸಪ್ಪ ನಿನಗೆ ತಿಳಿಯದೇ ಇರುವುದೊಂದು ಇಲ್ಲಪ್ಪ. ನನ್ನ ಭಾರ, ನನ್ನ ಭಯ, ನೋವು ನಿನಗೆಲ್ಲ ಗೊತ್ತಿದೆ. ಬಿದ್ದಿದ್ದೇನೆ ಅಂದುಕೊಳ್ಳುತ್ತಿದ್ದೆ, ಆದರೆ ನೀವು ಹೇಳ್ತಾ ಇದ್ದೀರಾ, ಬಿದ್ದವನನ್ನ ಎತ್ತಲಿಕ್ಕೆ ಶಕ್ತನಾದ ದೇವರು ನೀನು ಸ್ವಾಮಿ. ನಾವು ಬಿದ್ದರೂ ಎದ್ದೇಳದೆ ಹೋಗುವುದಿಲ್ಲ ಎಂದು ಭಕ್ತನು ಹೇಳುವಂತೆ, ನಾವು ಬಿದ್ದರೂ ಕೂಡ ಎದ್ದೇಳದೆ ಹೋಗುವುದಿಲ್ಲ, ಎದ್ದೇಳುತ್ತೇವೆ. ನೀನು ನಮ್ಮನ್ನು ಎಬ್ಬಿಸುತ್ತಿ, ಅದಕ್ಕಾಗಿ ಸ್ತೋತ್ರ. ಓ ದೇವರೇ, ನೀನು ನಮಗೆ ಕೊಟ್ಟ ಈ ವಾಗ್ದಾನಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ನಮ್ಮನ್ನು ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಯಾರಾದರೂ ಈ ಸಹೋದರರು ಬಿದ್ದಿದ್ದರೆ, ಅವರ ಕುಟುಂಬಗಳು ಬಿದ್ದಿದ್ದರೆ, ಮಕ್ಕಳು ಬಿದ್ದಿದ್ದರೆ, ಅವರ ಬಿಸ್ನೆಸ್ಗಳು ಬಿದ್ದಿದ್ದರೆ, ಅವರ ಒಂದು ಪರಿಸ್ಥಿತಿಗಳು ಬಿದ್ದಿದ್ರೆ, ಅವರ ಜಾಬ್ಸ್ ಅಲ್ಲಿ ಉನ್ನತಿ ಇಲ್ಲದೆ ಹೋದರೆ ಬಿದ್ದಿದ್ರೆ, ಯೇಸು ನಾಮದಲ್ಲಿ ಇವತ್ತು ಉನ್ನತಿಗೆ ತೆಗೆದುಕೊಂಡು ಬಾಪ. ಅದರ ಮಧ್ಯದಲ್ಲಿ ತಾಳ್ಮೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಇರಬೇಕು. ಗುಣಗುಟ್ಟಿಸುವುದು, ದೂಷಿಸುವುದು ಮಾಡದೆ ನಿಮ್ಮನ್ನು ನಿರೀಕ್ಷಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ನೀನು ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ಇರುವಂತ ದೇವರು ಸ್ತೋತ್ರ. ಈ ವಾರವೆಲ್ಲ ನಮ್ಮ ಜೊತೆಯಲ್ಲಿರ್ರಿ ಸ್ವಾಮಿ. ಈ ಬರುವ ದಿನಮಾನಗಳಲ್ಲೆಲ್ಲ ನಮ್ಮ ಜೊತೆಯಲ್ಲಿರ್ರಿ. ನಮ್ಮನ್ನು ಆಶೀರ್ವಾದ ಮಾಡಿರಿ. ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತಿಗೆ ತರ್ರಿ. ಕುಟುಂಬದಲ್ಲಿ ಸಮಾಧಾನವನ್ನು ಕೊಡ್ರಿ. ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬಸ್ಥರು, ನಮಗೆ ಸಂಬಂಧಪಟ್ಟವರು ನಿನ್ನ ರೆಕ್ಕೆಗಳ ಮರೆಯಲ್ಲಿ ಇರುವಂತೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹೋಗೋಣ ಬರೋಣಗಳನ್ನು ಆಶೀರ್ವಾದ ಮಾಡು ದೇವರೇ. ಮಲಗುವಾಗ ಸುಖನಿದ್ರೆಯನ್ನು ದಯಪಾಲಿಸಿ ಕೊಡು. ನಾವು ನಿನ್ನನ್ನು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ಸಕಲ ಆಶೀರ್ವಾದಗಳಿಗೆ ಮೂಲನಾದಂಥ ಪರಲೋಕದ ಅರಸನೇ ನಿನಗೆ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಈ ವಾಕ್ಯವನ್ನ ಕೇಳಿ ನಂಬಿಕೆಯಿಂದ ಇದ್ದಾರೋ ಪ್ರತಿಯೊಬ್ಬರನ್ನ ನೀನು ತಾನೇ ಆಶೀರ್ವದಿಸು ಕರ್ತನೇ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಿಮ್ಮನ್ನೇ ಘನಪಡಿಸುತ್ತೇವೆ, ನಿಮ್ಮನ್ನೇ ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಸಂಕೀರ್ತಿಸುತ್ತೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಮರ್ಪಿಸುತ್ತಾ ನಮ್ಮೆಲ್ಲರನ್ನ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.